ನಮಸ್ಕಾರ. ನೀ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ. ಗಿಚ್ಚಿ ಗಿಲಿ ಗಿಲಿಯ ಇವತ್ತಿನ ಸಂಚಿಕೆಯಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮೊದಲ ಪರ್ಫಾರ್ಮೆನ್ಸ್ ಕಾಮಿಡಿ ಶೋ ನಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿರುವಂತಹ ನಮ್ಮ ಕೋಕಿಲಾ ಅಜ್ಜಿ ಬಂದಿರೋ 3ನೇ ವಾರದಲ್ಲೇ ಕುಕ್ಕಿಂಗ್ ಶೋಗೆ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ. ಇನ್ನು ಆ ಶೋ ನಲ್ಲಿ ನಮ್ಮ ಅಜ್ಜಿ ಏನೆಲ್ಲ ಕಿತಾಪತಿ ಮಾಡುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಮುಂದಿನ ಸ್ಕಿಟ್ ನೋಡ್ಲೇಬೇಕು. ಸೊ ಚಪ್ಪಾಳೆಗಳೊಂದಿಗೆ ಬರಮಾಡ್ಕೊಳ್ಳೋಣ ಜಗಪ್ಪ, ಮಹಿತಾ, ಕೋಕಿಲಾ ಅಜ್ಜಿ ಹಾಗೂ ನಿವೇದಿತಾ. ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಆಕ್ಟರ್ ಅಲ್ಲ, ಆಂಕರ್. ಅದೇನು ಅಷ್ಟು ಸುಲಭ ಅನ್ಕೊಂಡಿದ್ಯಾ ನೀನು? ಅದು ಒಂದ್ ಕೆಲ್ಸನಾ? ಅದು ಒಂದು ಕೆಲ್ಸನೇನಾ? ಏನಿವಾಗ ನೀನು ಆಂಕರಿಂಗ್ ಮಾಡ್ತೀಯಾ? ಮಾಡು ನೋಡೋಣ. ಮಾಡ್ತೀನಿ, ನೀವು ನೋಡ್ ಕಲ್ತ್ಕೊಳ್ಳಿ. ಆಯ್ತು. ಹಂಗೆ ಬೇರೆ ಯಾವ್ದಾದ್ರು ಕೆಲಸ ಹುಡ್ಕೊಳ್ಳಿ. ಕಾರ್ಯಕ್ರಮನ ಮುಂದುವರ್ಸೋಣ. ನಿಮ್ಮ ನೆಚ್ಚಿನ ಅಡ್ಗೆ ಶೋ ತಂಬಿದ್ರೆ ಟೆಸ್ಟ್ ಮಾತ್ರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಗೆಸ್ಟ್ ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಕೋಕಿಲಾ ಅಜ್ಜಿ. ವೆಲ್ಕಮ್ ಅಜ್ಜಿ, ವೆಲ್ಕಮ್. ಥ್ಯಾಂಕ್ ಯು ಕಣಿಮ್ಮ, ಥ್ಯಾಂಕ್ ಯು. ಏನ್ರೋ ಇದು, ಮಕ್ಕಳನ್ನೆಲ್ಲ ಆಂಕರ್ ಮಾಡ್ದಿಟ್ಟಿದ್ದಾರೆ. ಇವ್ರಿಗೆಲ್ಲ ಆಂಕರಿಂಗ್ ಆಗುತ್ತೇನೋ? ಕಾರ್ಯಕ್ರಮನ ಮುಂದುವರ್ಸೋಣ. ನೆಕ್ಸ್ಟ್ ಏನೇ ಇದು, ಫಸ್ಟ್ ಅಲ್ಲೇ ನೆಕ್ಸ್ಟ್ ಅಂತ ಇದೆಯಲ್ಲೇ. ಡೈಲಾಗ್ ಫಂಬಲ್ ಆಗಿದ್ದಕ್ಕೆ ಟಚ್ ಅಪ್ ಬಾಯ್ ಕರ್ಸದಿನಿ. ಅಲ್ಲ ಅಜ್ಜಿ, ಇವರು ಮೇಕಪ್ ಟಚ್ ಬಾಯ್ ಅಲ್ಲ, ಡೈಲಾಗ್ ಟಚ್ ಬಾಯ್. ಏಯ್ ಕಾಗೆ ಮುದ್ಕೆ, ಇದ್ಯಾಕೆ ಹಿಂಗಂತ ಇದೆ? ಅಲ್ಲ ಕಣೋ, ಇದೆಲ್ಲ ಒಂದ್ ರೋಲ್ ಏನೋ. ಅಜಯ್, ನಾನೆಂತ ಕಾಮಿಡಿಯನ್ ಗೊತ್ತಾ ನಾನು? ಹಲೋ, ಕಾಮಿಡಿಯನ್ ನಾನು ಮಾಡೋ ಕಾಮಿಡಿಗೆ ಜನ ಬಿದ್ದು ನಗ್ಬಿಡ್ತಾರೆ. ನಾನು ಇಲ್ಲಿ ಸ್ಟೇಜ್ ಕೆಳಗಡೆ ನಿಂತ್ಕೊಂಡು ಕಾಮಿಡಿ ಮಾಡ್ತಾ ಇದ್ದೆ. ಈ ಸ್ಕಿಟ್ ಅಲ್ಲಿ ಸ್ವಲ್ಪ ಕಾಮಿಡಿ ಅದೇ ಬಾರಪ್ಪ ಅಂತ ಹೇಳ್ಬಿಟ್ಟು ಕರ್ಕ ಬಂದ್ ಕಾಮಿಡಿ ಮಾಡಿಸ್ತಾ ಇರೋದು. ಅದ್ ಯಾವಾಗ ನಗ್ಬೇಕು ಹೇಳೋ? ಅಜಯ್, ಮೊನ್ನೆ ಒಂದು ಈವೆಂಟ್ ಮಾಡಿದೆ. ನಾನು ಮಾಡಿದ ಈವೆಂಟ್ ಅಲ್ಲಿ ಒಂದೇ ಒಂದು ಡೈಲಾಗ್ಗೆ ಜನ ಇನ್ನೂ ನಗ್ತವ್ರು ಗೊತ್ತಾ? ಅದೇನ್ ಡೈಲಾಗ್? ನೀವು ನಗ್ಲಿಲ್ಲ ಅಂದ್ರೆ ನಿಮ್ ಮನೆ ದೇವ್ರ ಮೇಲೆ ಆಣೆ ಅಂತಂದೆ ಇನ್ನೂ ನಗ್ತಾ ಇದ್ದಾರೆ. ಸ್ಕಿಟ್ಟಿಗೆ ನುಗ್ದಂಗ್ ನನ್ ಸ್ಕಿಟ್ಟಿಗೆ ನುಗ್ದ್ರು ಹೊಡ್ತಾ ಇದ್ಬಿಡ್ತೀನಿ ನಾನು. ಅದಲ್ಲ ಸರ್, ಏನೋ ದೊಡ್ಡ ಪಾತ್ರ ಇದೆ ಅಂದಿದ್ರಿ. ಅಯ್ಯೋ ಅಮ್ಮ, ಇದು ಅಡಿಗೆ ಶೋ ತುಂಬಾ ಕಷ್ಟ ಪಾತ್ರ ಮಾಡಕ್ಕೆ. ಸರ್ ಅದೆಷ್ಟೇ ಕಷ್ಟ ಆದ್ರೂ ನಾನ್ ಮಾಡ್ತೀನಿ ಸರ್. ತುಂಬಾ ವೇಟ್ ಇರುತ್ತಮ್ಮ. ಸರ್ ವೇಟ್ ನಾನು ಎತ್ತೀನಿ ಸರ್. ಓ ಮೇಡಮ್, ಏನ್ ಮಾಡೋದು? ಕೊಡಿ. ಏನ್ ಸರ್ ನನ್ ಪಾತ್ರ? ಏನ್ ನನ್ ಪಾತ್ರ ಅಲ್ಲ, ಎಲ್ಲಿ ನನ್ ಪಾತ್ರ ಅಂತ ಕೇಳ್ಬೇಕು. ಎಲ್ಲಿ? ಇಲ್ಲಿ ಪಾತ್ರೇನಾ? ಹಾ, ನನ್ ದೊಡ್ಡ ಪಾತ್ರ ಇದೆ ಅಂತ ಅಂದಿದ್ರಿ. ಅದೇ ದೊಡ್ಡ ದೊಡ್ಡ ಪಾತ್ರೆಗಳಿದೆ, ತೊಳಿಬೇಕು ಅಂತ ಹೇಳಿದ್ ನಾನು. ನಾನ್ ತೊಳೆಯಲ್ಲಪ್ಪ. ತೊಳೆಯಲ್ವಾ? ಅಲ್ಲೋಗ್ ನಿರಂಜನ ಪಕ್ಕ ಕೂತ್ಕೋಗು. ಇಲ್ಲಪ್ಪ, ನಾನ್ ತೊಳಿತೀನಿ. ಕಲಾವಿದನಿಗೆ ಡೆಡಿಕೇಶನ್ ಇರ್ಬೇಕು. ತೊಳಿ ತಗೋ, ಫಸ್ಟ್ ಕುಕ್ಕರ್ ತೊಳಿ. ಅಜ್ಜಿ, ಒಂದ್ ಲೆಟರ್ ಬರ್ತಿದೆ, ಲೆಟರ್ ಕೊಡು. ಓಹೋ, ಓಕೆ. ಅಜ್ಜಿ, ಇವಳು ಕನ್ನಡ ಚೆನ್ನಾಗಿ ಓದ್ತಾಳೆ, ಇವಳ ಕೈಲೇ ಓದಿಸ್ತೀನಿ. ಓದಪ್ಪಿ, ಲೆಟರ್ ಓದಪ್ಪಿ ಅಂತ. ಇದಿಟ್ಕೋ ಅಪ್ಪಿ. ಕೊಟ್ಲು ಪಾತ್ರೆ ಕೈ ಇದು ಕೊಟ್ಲು. ಇಂಪ್ರೂವೈಸೇಷನ್. ನನ್ನ ಪ್ರೀತಿಯ ಜಗಪ್ಪ, ನೀನು ಇಲ್ಲದಿದ್ದರೆ ನಾನು ಬರೀ ನೆಪ. 2 ದಿನ ಕಲಿಯಿದ್ದೆ, ಸ್ವಲ್ಪ 2 ದಿನ ಇದೇನೋ ಬರ್ತಿದ್ದಾಳೆ ಅವಳು. ಹೌದು ನೀನೆ. 2 ದಿನ ಚಳಿ ಇತ್ತಲ್ಲ, ಸ್ವಲ್ಪ ಕಫ 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 ಅಂತ ಬರೋದು. ಏನೋ ಇದು ಲೆಟ್ರು? ಸಾರಿ ಅಜ್ಜಿ, ಇದು ಸುಸ್ತು ಬರ್ದಿಲ್ಲ ಲೆಟ್ರು, ಅದು ಕೊಟ್ಬಿಟ್ಟೆ. ಇದು ಬೇರೆ ಲೆಟ್ರ್ ಕೊಡ್ತೀನಿ ರೀ. ಅನ್ಕೊಂಡೆ ಅಷ್ಟು ಕೆಟ್ಟದಾಗ ಯಾರು ಬರೀತಾರೆ ಅಂತ. ಓದಿ ಮೇಡಮ್. ಅಜ್ಜಿ, ನಾಗರಬಾವಿಯಿಂದ ಒಂದ್ ಲೆಟರ್ ಬರ್ತಿದೆ. ಅವರು ಚಂದನ್ ಶೆಟ್ಟಿ ಅಂತ. ಅವ್ರಿಗೆ ರಾಗಿ ಮುದ್ದೆ ಹೆಂಗ್ ಮಾಡೋದು ಅಂತ ಹೇಳ್ಬೇಕಂದ್ರೆ. ಮನೆ ಕೇಳಿದ್ರೆ ನಾನೇ ಹೇಳ್ಕೊಡ್ತಿದ್ನಲ್ಲ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನೀನ್ ಮನೇಲಿ ಕುತ್ಕೊಂಡ್ ಮಾಡಿದಿದ್ರೆ ಅವನ್ ಯಾಕೆ ನನ್ ಕೇಳ್ತಾ ಇದ್ದ? ಓಕೆ ಕಣಿಯಮ್ಮ, ನಾನ್ ಇವಾಗ ಸ್ಪೆಷಲ್ ಸ್ಟೈಲ್ ಅಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾವ ಸ್ಟೈಲು ಅಂತ ಕೇಳು. ಯಾವ ಸ್ಟೈಲು? ವೆಂಕಟ್ ಸ್ಟೈಲ್ ಅಲ್ಲಿ ರಾಗಿ ಮುದ್ದೆ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತೀನಿ. ವಾವ್, ಸೂಪರ್ ಅಜ್ಜಿ.
ನನ್ ಯಗದ ದಮ್ಮಿದ್ರೆ ಟೇಸ್ಟ್ ಮಾಡೋ ಕಾರ್ಯಕ್ರಮದಲ್ಲಿ ರಾಗಿ ಮುದ್ದೆ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ನನ್ ಮಗ ಒಲೆ ಮೇಲೆ ಬಾಣ್ಲಿ ಇಡ್ರೋ. ಓ ಆಯ್ತು ಮೇಡಮ್. ಸ್ವಲ್ಪ ಹಿತ್ತಾಕ. ಕಾಗೆ ಮುದ್ಕೆ ಇದಕ್ ನೀರೇ ಹಾಕಿಲ್ವಲ್ಲ ಕಾಗೆ ಮುದ್ಕೆ? ನೀರಂದ ತಕ್ಷಣ ನಿಂತೋಯ್ತ್ರೋ. ಮಡಿಲಲ್ಲಿ ಮುದ್ದೆಯ ಮಾಡುವೆ ನಾನಮ್ಮ. ಕಾಬಿಲಿ ನೀರ್ ಹಾಕ್ಬಿಟ್ಟೆ ಹಿಟ್ ಮಾಡ್ಬೇಕು. ಆಯ್ತಾ? ನನಗೆ ಎರಡು ಮಾತ್ರ ಜೀವನದಲ್ಲಿ ಆಗಲ್ದೇ ಇರೋಂತ ವಿಷಯಗಳು. ಯಾವ್ದಜ್ಜಿ? ಒಂದು, ನಾವು ಮಾತಾಡ್ಬೇಕಾದ್ರೆ ಈ ತರ ಮಧ್ಯ ಮಾತಾಡೋದು. ಎರಡನೇದು, ನನ್ನ ಮಗನ್ ನಾಳೆ ಶೂಟ್ ಅನ್ನೋವಾಗ ಇವತ್ತು ಸ್ಕಿಟ್ ಅಲ್ಲ ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾರೆ. ಸ್ಕ್ರಿಪ್ಟ್ ಚೇಂಜ್ ಮಾಡೋದಲ್ಲ ಅರ್ಥ ಮಾಡ್ಕೊಳ್ರ. ಡೈಲಾಗ್ ಮಿಸ್ ಮಾತಾಡಿ ಅಂತ ಹೇಳ್ತೀರಾ? ಏನ್ ಮಾತಾಡೋದು ನನ್ ಯಾಕಡ? ಅವ್ನ್ ಕಾಮಿಡಿ ಮಾಡ್ತಾನೆ ಅಂತ ನಾ ಮಾಡಿಸು ಮಾರೋ. ಅಜ್ಜಿ ಮೈಸೂರು ಈವೆಂಟ್ ಅಲ್ಲಿ ಒಂದು ಡೈಲಾಗ್ ಹೇಳಿದ್ದೆ ಅಜ್ಜಿ, ಜನ ಎಲ್ಲ ಬಿದ್ದು ನಗ್ಬಿಟ್ಟಿದ್ರು ಅಜ್ಜಿ. ಅಯ್ಯೋ ಯಾಕೋ? ಹೇಳ್ತೀನಿ ಕೇಳಜ್ಜಿ. ಅದು ಡೈಲಾಗ್, ಒಂದ್ ಊರಲ್ಲಿ ಒಬ್ಬ ಇದ್ದ ಅಜ್ಜಿ, ಏನು ಮಾತಾಡ್ತಾ ಇರ್ಲಿಲ್ಲ. ಯಾಕೋ? ಒಬ್ಬನೇ ಇದ್ನಲ್ಲ, ಅವನೇನ್ ಮಾತಾಡ್ತಾನೆ ಅಜ್ಜಿ? ಒಬ್ಬೊಬ್ನೇ ಮಾತಾಡಕ ನೀನ್ ಗೊಬ್ಬರಗಲ್ಲ. ಜಗ್ಗಪ್ಪ, ಯಾಕೆ ಜಗ್ಗಪ್ಪ ನಗ್ತಾ ಇದ್ದೀರಾ ಅಷ್ಟೊಂದು? ಆಕ್ಚುಲಿ ಬಳ್ಳಾರಿ ಈವೆಂಟ್ ಅಲ್ಲಿ ಒಂದು ಕಾಮಿಡಿ ಮಾಡಿದ್ದೆ, ನೆನ್ಸ್ಕೊಂಡ್ರೆ ಈಗ ನಗು ಬರ್ತಾ ಇದೆ. ನೆನ್ಸ್ಕೊಳ್ಳೇ ಬೇಡ, ಮರ್ತ್ಬಿಡು. ಈಗೇನಾದ್ರೂ ಬೇರೆ ಮಾಡಜ್ಜಿ, ಬೋರ್ ಐತೈತೆ. ಸರಿ ಬಿಡು, ಮಾಡೋಣ. ಏನ್ ಮಾಡ್ತೀಯಾ? ಯೋಗ. ಅಡಿಗೆ ಶೋ ಅಲ್ಲಿ ಯಾವನ್ ಯೋಗ ಮಾಡ್ತಾನಜ್ಜಿ? ನನ್ ಟ್ರೆಂಡು ನನ್ನ ಇಷ್ಟ, ನಿನ್ಗೇನೋ? ಏನಿಲ್ಲ ಮಾಡದ. ಯೋಗ ಮಾಡೋದೇನೋ? ಮಾಡದ. ಕೈ ಮುಗಿ. ಮುಗ್ದೆ. ಹಿಂದಕ್ಕೆ ಹೋಗು. ಜಿ ಮುಂದಕ್ಕೆ ಕೈ ಇಡು. ಒಂದು ಕೈ ಇಟ್ಟೆ. ಅದು ಮುಖಶ್ವಾನಾಸನ. ಓಕೆ. ಅಷ್ಟಾಂಗಾಸನ. ಭುಜಂಗಾಸನ. ಅದು ಮುಖಶ್ವಾನಾಸನ. ಪಾದಹಸ್ತಾಸನ. ಕಮಲ್ ಹಾಸನ. ಕಮಲಾಸನ ಹಾಕ್ಬತ್ತ ನಿನ್ಗೆ. ಶ್ರುತಿ ಹಾಸನ ಶೂಟಿಂಗ್ ಅಂತ ಬಂದಿದ್ಲು, ಪಿಕಪ್ ಮಾಡೋಕೆ ಅಂತ ಕರ್ಕೊಂಡೋದ. ನಿನ್ಗೇನೋ ಕಷ್ಟ? ಕಾಗೆ ಮುದ್ಕಿ, ನೀನು ಒಂದ್ ರೌಂಡ್ ಹೊಡ್ಸ್ಬಿಟ್ಟು ಇದೇ ನಮ್ಮೂರ ಹಾಸನ ಅಂದ್ಬಿಡ್ತೀಯ ನೀನು. ಯಾವುದು ಕಣೋ? ಹಾಸನೇ ಕಣೋ. ಸರಿ ಮುದ್ದೆ ಏನಾಯ್ತು ನೋಡ್ ಬಾಯ್ಲಿ. ಅಯ್ಯೋ ಏನಾಯ್ತು ಅದು? ಅಯ್ಯೋ ಅಜ್ಜಿ, ಏನಜ್ಜಿ ಇದು? ಏನು ಅಂತಾನೆ ಗೊತ್ತಾಯ್ತಲ್ಲ. ಏನಾಗಿ ಏನಾಯ್ತಜ್ಜಿ? ಅದೇ ಸ್ವಲ್ಪ ಲೇಟ್ ಆಯ್ತಲ್ಲ, ಮುದ್ದೆ ನಿದ್ದೆ ಮಾಡ್ಬಿಟ್ಟಿದೆ. ಅಜ್ಜಿ ಇದು ಏನಂತ ಹೆಸರಿಡೋದು ಅಜ್ಜಿ ಇದಕ್ಕೆ? ಬಹು ಸ್ಕಿಟ್ಗಳ ನಟಿ ಇದ್ದಾಳಲ್ಲ, ದಿ ಫೇಮಸ್ ಒನ್ ಅಂಡ್ ಓನ್ಲಿ ನಿವೇದಿತಾ, ಇವಳಿಗೆ ಇದನ್ನ ತಿನ್ಸೋಣ. ಹೆಂಗೆ ಇದೆ? ನಿಮ್ಮ ಅಜ್ಜಿ ಪಿಂಡ ತರ ಇದೆ. ಅಜ್ಜಿ, ಈ ಮುದ್ದೆಗೆ ಒಂದು ಹೆಸರಿತ್ತು. ಏನು? ನಿಮ್ಮ ಅಜ್ಜಿ ಪಿಂಡ. ಈಗ ಇದೇ ಆಂಕರ್ ಜಡ್ಜಸ್ ಕೇಳೇ ಬಿಡ್ಲಿ ಹೆಂಗಿತ್ತು ನಮ್ ಸ್ಕಿಟ್ಟು ಅಂತ. ಫಸ್ಟ್ ಯಾರನ್ನ ಕೇಳ್ತೀಯಾ? ಶ್ರುತಿ ಮ್ಯಾಮ್. ಸರಿ ಕೇಳು. ಶ್ರುತಿ ಮ್ಯಾಮ್ ಹೆಂಗಿತ್ತು? ನೀನೇನ್ ಮಗಳೇ ಸೂಪರ್ ಆಗಿ ಕಾಣ್ತಾ ಇದೀಯಾ, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೀಯಾ ನೀನು. ಏನ್ರಪ್ಪ, ಗಿಚ್ಚಿ ಗಿಲಿ ಸೀಸನ್ 2 ನಲ್ಲಿ ನಮ್ಗೆಲ್ಲ ಒಬ್ಬ ಹೊಸ ಆಂಕರ್ ಸಿಕ್ಬಿಟ್ಲಲ್ಲಪ್ಪ. ಮಹಿತಾ, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದೆ ನೀನ್, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ. ಡೈಲಾಗ್ ಒಂದು ಮಿಸ್ ಮಾಡದೆ ಹೇಳಿದೆ ಮಗಳೇ ನೀನು, ಸೂಪರ್. ಅದ್ರಲ್ಲಿ ಡೈಲಾಗ್ ಮಿಸ್ ಮಾಡಿದ್ದು ನಮ್ಮ ಪಾಂಡೆನೆ. ಕೊಟ್ಟಿದ್ದೊಂದು ಡೈಲಾಗ್ ಅದನ್ನು ಮಿಸ್ ಮಾಡ್ತಾರೆ ಪಾಂಡೆ. ಯಾವಾಗ ಕೊಟ್ಟಿದ್ದು? ಬಾಲಿವುಡ್ ಇದೊಂದು ಹೇಳ್ಬಿಡಿ ಅಂತ ಕೊಟ್ಟು ಬಂದಿಯ. ಅಲ್ಲ, ಒಂದು ಸೀಸನ್ ಅಲ್ಲಿ ಒಂದು ಎಪಿಸೋಡ್ ಅಲ್ಲಿ 3 ಕ್ಯಾರೆಕ್ಟರ್ ಇದ್ರೆ 3 ಎಪಿಸೋಡ್ ನಲ್ಲಿ ಬಂದು ಹೋಗುವಂತ ನಮ್ಮ ನಿವೇದಿತಾ ಅವರ ಡೆಡಿಕೇಶನ್ ನೋಡ್ರಿ ಅಲ್ಲಿ. ಅವ್ರಿಗೇನ್ ಪಾಪ ಒಂದು ವಾರದ ಮುಂಚೆ ಕೊಟ್ಟಿದಾರ? ಇಲ್ಲ ಮ್ಯಾಮ್, ನಿಜ ಇಲ್ಲ. ನಾನು 1 kg ಕಡಿಮೆ ಆಗಿದ್ದೀನಿ ಗೊತ್ತಾ, ಮಾಡಿ 3 ಡೈಲಾಗುಗೆ ಪಾತ್ರ ಇಲ್ಲ ಎತ್ತಿದ್ನಲ್ಲೋ. ಅದಕ್ಕಿರ್ಬೇಕು ಮೋಸ್ಟ್ಲಿ. ಕರೆಕ್ಟ್. ಮಹಿತಾ, ನಿನ್ನ
ಅಪಿರಿಯನ್ಸು, ನೀನ್ ಮಾತಾಡಿದ್ದು ಕ್ಯೂಟ್ನೆಸ್ಸು ಸಖತ್ ಮುದ್ದಾಗಿತ್ತು ಮಹಿತ. ಇಟ್ ವಾಸ್ ವೆರಿ ಕ್ಯೂಟ್ ಮಗಳೇ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ಆಮೇಲೆ ಜಗ್ಗಪ್ಪ, ಏನ್ ಜಗ್ಗಪ್ಪ ಬರ್ಬರ್ತಾ ಹಿಂಗಾಗ್ಬಿಟ್ಟೆ ನೀನು. ಯಾಕೋ ಗಂಡ ಅಂತ ಇಬ್ರು ಹಿಂಗೆ ಆಗ್ತಾವ್ರಪ್ಪ. ನಮ್ಮ ಗಿಚ್ಚಿಗಿಲಿ ಕಲಾವಿದರನ್ನ ನಿಜವಾಗ್ಲೂ ಮೆಚ್ಕೊಳ್ಬೇಕು. ಡೈಲಾಗ್ ಇರ್ಲಿ ಇಲ್ದೆ ಹೋಗ್ಲಿ, ನಾನ್ ಸ್ಕಿಟ್ ಅಲ್ಲಿ ಇರ್ಬೇಕು ಅಂತ ನಿವಿ ಇಷ್ಟು ಸುಂದರವಾಗಿ ರೆಡಿಯಾಗಿ ಬರ್ತಾಳಲ್ಲ. ನಿವಿ, ನಿಮ್ಮ ಡೆಡಿಕೇಶನ್ ವಾಸ್ ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಎದ್ದು ನಿಂತ್ಕೊಂಡು ನಮ್ಮ ಹಿಂದಿವರೆಗೂ ಒಂದು ಕ್ಲಾಪ್ ಹೊಡೆದು ಸೂಪರ್ ಸರ್. ಒಂದು ನಿರ್ಜೀವ ವಸ್ತುವನ್ನ ಒಂದು ಸೆಕೆಂಡ್ ಇಲ್ಲದೆ ನೋಡಿ, ನೀವು ಬೇಗ ಅಬ್ಸರ್ವ್ ಮಾಡ್ತಾರೆ, ಅದನ್ನ ಅದು ಜೀವಂತವಾಗಿ ಅಲೈವ್ ಆಗಿ ಹಂಗೆ ಅದನ್ನ ಆಕ್ಟಿವ್ ಆಗಿ ಒಂದು ಸೆಕೆಂಡ್ ಬಿಡದೆ ನಿಲ್ಸಲ್ಲ ಹುಡುಗಿ ಅಂದ್ರೆ. ಇಂದೋರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾರು ಏನೇ ಮಾಡಲಿ ಅದು ಮಾತ್ರ ಅಜ್ಜಿ ಜೀವಂತವಾಗಿ ಏನೋ ಮಾಡ್ತಾನೆ ಇದೆ. ಒಂದೊಂದ್ಸಲಿ ಅದಕ್ಕೆ ಜೀವ ಬಂದ್ಬಿಡ್ತೇನೋ ಅಂತ ಅನಿಸ್ತಾ ಇತ್ತು. ಸತ್ಯವಾಗ್ಲೂ ಇವತ್ತು ಆ ಮಾತು ಹೇಳಿದೆ. ನಮ್ಗೆಲ್ಲ ಅನ್ನಿಸ್ತಾ ಇಲ್ಲ ಅಜ್ಜಿ ಒಂದ್ ಬೊಂಬೆ ಅಂತ. ಹೋಗ್ತಾ ಹೋಗ್ತಾ ಹಂಗೆ ಆಗ್ತಾ ಇದೀವಿ ನಾವು. ಅದಕ್ಕೆಲ್ಲ ಕಾರಣ ಇಂದೋರೆ. ನಿಜವಲ್ಲ ತುಂಬಾ ಕಷ್ಟ ಅದು. ಸರಿ ನಿವೇದಿತಾ, ಮುದ್ದೆ ಹೇಗ್ ಮಾಡ್ತೀಯ? ಮೈದಾ ಹಾಕ್ತೀವಿ ಫಸ್ಟ್. ಅಲ್ಲ, ರಾಗಿ ಹಿಟ್ಟಾಕ್ತೀವಿ. ರಾಗಿ ವೆರಿ ಗುಡ್. ಆಮೇಲೆ ಫಸ್ಟ್ ಇಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಬಿಟ್ಟು ಅದ್ರ ಮೇಲೆ ಕರೆಕ್ಟ್ ಮಗಳೇ, ನೋಡಿದ್ಯಾ? ಅದಾದ್ಮೇಲೆ 1 ಕಪ್ ಹಿಟ್ಟು ಹಾಕೋಣ, 1 ಕಪ್ ನೀರ್ ಹಾಕೋಣ, ಮಿಕ್ಕಿದೆಲ್ಲ ಬಿಟ್ಟು ಹಾಕೋಣ. ಮಿಕ್ಸ್ ಮಾಡ್ತಾ ಇರ್ಬೇಕು. ಯಾವ್ದ್ರಲ್ಲಿ? ಇದ್ರಲ್ಲಿ ಕಡ್ಡಿ ಯಾವ ಕಡ್ಡಿ? ಇಷ್ಟು ಬರುತ್ತಲ್ಲ, ಹೆಂಗ್ ಬರುತ್ತೆ ಅದು ಕಡ್ಡಿ? ಅದು ಇದು ಮನೇಲಿ ಇಟ್ಟಿರ್ತೀವಲ್ಲ ಒಂಥರ ಹಂಗ್ ಬರುತ್ತೆ, ಗದೆ ತರ. ಇಷ್ಟು ಉದ್ದಕ್ಕಿರತ್ತೆ, ಬ್ರೌನ್ ಕಲರ್. ಆ ಕಡ್ಡಿನ ತಗೊಂಡ್ ಮಿಕ್ಸ್ ಮಾಡ್ತಾ ಇರ್ಬೇಕು. ಮಿಕ್ಸ್ ಮಾಡ್ತಾ ಇರ್ಬೇಕಾದ್ರೆ ರೌಂಡ್ ಚಿಕ್ಕ ಚಿಕ್ಕ ಬಾಲ್ಸ್ ಆಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ಬೇಕು. ಯಾವ ಬಾಲ್ಸಮ್ಮ? ಯಾವ ಬಾ ಅದೇ ಒಂದು ಇಷ್ಟಿಷ್ಟ ಅಗ್ಲ ಸಿಕ್ಕಾಕೊಳತ್ತಲ್ಲ ಅದನ್ನ ಬಾಲ್. ಗಂಟು ಅಂತಾರೆ. ಆ ಗಂಟು ಆಗೋದ್ರೆ ನೀರ್ ಹಾಕ್ಬೇಕು. ನೀರ್ ಜಾಸ್ತಿ ಆದ್ರೆ ಸ್ವಲ್ಪ ಹಿಟ್ಟು ನೀರ್ ಜಾಸ್ತಿ ಹಾಕ್ಬೇಕು. ಗಂಟು ಹಾಕ್ಬೇಕು, ಗಂಟು ಹಾಕ್ಬೇಕು, ನೀರ್ ಹಾಕ್ಬೇಕು. ಯಾವ್ದು ಮಾಡೋದಮ್ಮ, ಚೆನ್ನಾಗಿ ಕಡಿಬೇಕು ಅಷ್ಟೇ. ಚೆನ್ನಾಗಿ ನೀವು ಅದು ಗಂಟು ಬಂದ್ರು ಚೆನ್ನಾಗಿ ಕಡಿತಾ ಇದ್ರೆ ಗಂಟು ಬಿಚ್ಕೊಳತ್ತೆ. ಇಷ್ಟ್ ಮಾಡಿ 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 ಕೈ ನೋವು ಬರತ್ತಾ? ಈಗ ನಂಗೆ ತಲೆನೋವು ಬಂದಿದ್ಯಮ್ಮ. ಇಲ್ಲ ಸರ್, ಸರ್. ಇದೇ ಸರ್ ಮುಗ್ದೋಗ್ಬಿಡ್ಲಿ. ಇವಾಗ ಮುದ್ದೆ ತಿರುಗಿಸ್ತಾ ಇದೀವಿ. ತಿರುಗಿಸ್ತು ಏನೋ ಒಂದಾಯ್ತು. ಅಲ್ಲ, ಅವಂದ್ ಆಗತ್ತೆ. ಅದು ಮುದ್ದೆ ಅಲ್ಲ, ಅದು ಬರಲ್ಲ, ಮುದ್ದೆನೋ ಪೇಸ್ಟೋ ಏನೋ ಒಂದು ಏನೋ ಒಂದು ಆಯ್ತು ಅದು. ಪೇಸ್ಟ್ ತರ ಆಗಿರತ್ತೆ. ಆ ಪೇಸ್ಟ್ ನ ನಾವು ಕೈಯಲ್ಲಿ ಏನ್ ಅದೇನ್ ಫುಟ್ಬಾಲ? ಫುಟ್ಬಾಲ್ ಅಲ್ಲ, ಒಂದಿಷ್ಟು ತಕೊಂಡು ಅದೇನು ಅದು ರೌಂಡ್ ಆಗಕ್ಕೆ. ಹಿಂಗ್ ಎಸೆದ್ರೆ ರೌಂಡ್ ಆಗುತ್ತೆ. ಹಿಂಗ್ ಎಸೆದ್ರೆ ಕೆಳಗ್ ಬರುತ್ತೆ, ರೌಂಡ್ ಆಗಿ ಬರ್ತದೆ. ನಾವು ತಡ್ಕೊಳಕ್ಕಾಗದೆ ಇಟ್ಟಿಗೆ. ಸರಿ, ಇಂಟರಪ್ಟ್ ಮಾಡಬಾರ್ದು ಅನ್ಬಿಟ್ಟು ಹೇಳ್ದೆ ತಾನೇ ನಿಂಗೆ. ಹಿಂಗೆ ಎಸಿಬೇಕು. ಹೇಳಮ್ಮ. ಹಿಂಗ್ 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 ಮಾಡಿ ಹಂಗಲ್ಲ, ಹಿಂಗ್ ಹಿಂಗ್ ಮಾಡ್ಬೇಕು. ಓ, ಚಪಾತಿ. ಚಪಾತಿಯ ಬೇಡ, ನೀನ್ ಹೆಂಗಾನ ಮಾಡಮ್ಮ, ಮುಂದಕ್ಕೆ ಕೇಳಮ್ಮ. ಹಿಂಗ್ ಹಾಕ್ಬಿಟ್ಟು ಬಟ್ಟೆ. ಹಿಂಗ್ ಮಾಡೋಣ. ಮಾಡೋಣ ಅಂದ್ರೆ ನಾನಲ್ಲ, ನೀನ್ ಮಾಡ್ತೀಯ. ನಾನ್ ಮಾಡ್ತೀನಿ. ಹಿಂಗ್ ಹಾಕ್ಬಿಟ್ಟು ಹಿಂಗ್ ಹಿಂಗ್ ಇದು ಸ್ವಲ್ಪ ನೀರ್ ಹಾಕೊಳ್ಳ. ಬಿಸಿ ಇರತ್ತಲ್ಲ ಮುದ್ದೆ, ಕೈ ಸುಡತ್ತೆ. ಕೈ ಸುಡುತ್ತೆ. ಸೊ ಹಿಂಗ್ ಹಾಕೊಂಡು ಹಿಂಗ್ ಹಿಂಗ್ ಮಾಡಿ ಒಂದ್ ರೇಂಜಿಗೆ ಒಂದ್ ಮುದ್ದೆ ಆಗಿರತ್ತೆ. ಆ ಮುದ್ದೆನ ಬಿಟ್ಬಿಟ್ಟು ಬಿಚ್ಬಿಟ್ಟು ತೆಕ್ಕೊಂಡ್ ಹಿಂಗೆ ಮುದ್ದೆ ಮುರ್ಕೊಂಡು ಕಟ್ಟ. ಇಲ್ಲಪ್ಪ, ನಾನು ಇನ್ ಲೈಫ್ ಅಲ್ಲೇ ಫೋರ್ಕ್ ಚಾಕು ಯೂಸ್ ಮಾಡಲ್ಲ. ಕೈಯಲ್ಲೇ ಕಟ್ ಮಾಡಿ ಕೈಯಲ್ಲಿ ಹಿಂಗ್ ತಕೊಂಡು ಹಿಂಗ್ ತಗೊಂಡು ಹಿಂಗ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಹಿಂಗ್ ಅಂದ್ರೆ ರೌಂಡ್ ಮಾಡೋದು. ಅದನ್ನು ರೌಂಡ್ ಮಾಡೋದು. ಇಷ್ಟಿಷ್ಟು ಹಿಂಗ್ ತಗೊಂಡು ಅದನ್ನ ಸಾಂಬಾರಿಗೆ ಹಚ್ಕೊಂಡು ಹಚ್ಕೊಂಡು ಕಚ್ಚಿ ಕಚ್ಚಿ ತಿನ್ಬಿಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೂ ಅಜ್ಜಿ, ನಿಮ್ಮಷ್ಟು ಫ್ಲೆಕ್ಸಿಬಲ್ ಇಡೀ ಸೆಟ್ ಅಲ್ಲೂ ಯಾರಿಲ್ಲ ಅಜ್ಜಿ. ಚಾನ್ಸ್ ಇಲ್ಲ. ಹ್ಯಾಟ್ಸ್ ಆಫ್ ಅಜ್ಜಿ. ಥ್ಯಾಂಕ್ ಯು ಕಣ. ಅಜ್ಜಿಗೆ ಬಲಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನ್ ಮೇಡಮ್, ಗೊಬ್ಬರ ಯಾವಾಗ್ಲೂ ವೆರೈಟಿಯಾಗಿ ಎಂಟ್ರಿ ಆಗ್ತಿದ್ದು, ನೀವೇನ್ ಕುಂತ್ಕೊಂಡು ಆಯ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆಲ್ಲ ಕಾರಣ ಸಾಧು ಸರ್. ಇಲ್ಲ, ನಾನ್ ಅನ್ಕೊಂಡೆ ನೀ ಆಯಿಗೆ ಹೋಯ್ತಾ ಇದೀಯ ಅಂತ. ಅಲ್ಲ ಮೇಡಮ್,
ಸಾಧು ಸರ್ ಕೇಳಿದೆ, ನಾನು ಮದುವೆ ಆಗ್ಬೇಕು ಅಂತ ಇದ್ದೀನಿ ಸರ್, ಯಾವ್ದಾರ ಒಂದು ಹುಡುಗಿ ಇದ್ರೆ ತೋರಿಸಿ ಅಂದೆ. ನಾನು ಮಾತಾಡಿದ್ರೆ ಉಲ್ಟಾ ಮಾತಾಡ್ದೇನೆ ಇರುವಂತ ಒಂದು ಹುಡುಗಿ ಇದ್ರೆ ಹೇಳಿ ಅಂದೆ. ಅದು ತಪ್ಪ ಮೇಡಮ್? 2 ಹುಡುಗಿರು ಇರ್ತಾರೆ ಬೇಕಾ ಅಂದ್ರು. ಮತ್ತೆ 1 ಲಡ್ಡು ಹುಡುಕ್ತಾ ಇರೋನ್ಗೆ 2 ಲಡ್ಡು ಸಿಗುತ್ತೆ ಅಂದ್ರೆ ಯಾವ ಬೇವರ್ಸಿ ಬೇಡ ಅಂತಾರೆ ಮೇಡಮ್. ಈಗ ಏನಾಯ್ತು? ಅದಾದ್ಮೇಲೆ ನಮ್ಮ ಜೀವನ ಹೆಂಗಿದೆ ಅಂತ ನೀವೇ ನೋಡಿ. ಅದು ಸಾರ್ ನೀವು ಕೊಟ್ಟಂತ ಪ್ರಸಾದ. ದೊಡ್ಡ ದೇವಸ್ಥಾನಕ್ಕೆ ಹೋಗಿದ್ದೆ, ಒಬ್ರು ಗಂಟೆ ಹೊಡಿಲಿಲ್ಲ. ಅಯ್ಯೋ, ದೊಡ್ಡ ದೇವಸ್ಥಾನದಲ್ಲಿ ಯಾರೋ ಗಂಟೆ ಹೊಡಿಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಲ್ಲ ಸರ್ ಇದು. ರೀ ಅದೆಲ್ಲ ಬಿಡ್ರಿ, ನಮ್ ಪಕ್ಕದ ಮನೆಯವರು ಅದ್ಯಾವ ಪುರುಷಾರ್ಥಕ್ ನಾಯಿ ಸಾಕಿದಾರೋ ಒಂದಿನೂ ಬೊಗಳಿದ್ದೆ ಕೇಳಿಲ್ಲ. ಅದ್ ದಿನ ಬೊಗಳ ಸೌಂಡ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ದೇನೆ ಎಚ್ಚರ ಕೂತಿರ್ತೀನಿ. ಇದು ಕೇಳ್ಸಕ್ಕಿಲ್ವಲ್ಲ, ಬೊಗಳ್ತಾ ಇಲ್ಲ ಅಂತ ಕೇಳ್ತದೆ. ನೋಡಮ್ಮ ನೋಡು, ಹೊಸ ಕಂಟೆಸ್ಟೆಂಟ್ ಸ್ಕಿಟ್ಟನ್ನ ಎತ್ತಿ ನಿನ್ ಕೈ ಕೊಡ್ತಾ ಇದ್ದೀನಿ. ಎತ್ತು ಸ್ಕಿಟ್ಟ, ಎತ್ತಮ್ಮ ಎತ್ತು. ಅಲ್ಲ ಸಾಧು ಸರ್, ನೀವು ಅವಾಗ್ಲಿಂದ ಕೂತಿದ್ದೀರಾ, ಅವರು ಬರೀ ಶ್ರುತಿ ಮ್ಯಾಮ್ ಜೊತೆಗೆ ಮಾತಾಡ್ತಾ ಇದ್ದಾರೆ. 1000 ಸಲ ಬಡ್ಕೊಂಡಿದ್ದೀನಿ ಮೊಬೈಲ್ ನ ಸೈಲೆಂಟ್ ಅಲ್ಲಿ ಇಡಬೇಡಿ ಅಂತ. ಹಲೋ ದೇಶಪಾಂಡೆ ಅಂಡೆ ಕಂಪ್ನಿಯಿಂದ MD ಮಾತಾಡ್ತಿದ್ದೀನಮ್ಮ. ಹಲೋ ಹಲೋ, ಕೇಳಿಸ್ತಿದ್ಯಮ್ಮ? ಗೊಬ್ಬರಗಲ್ ಅವ್ರು ಏನ್ ಮಾಡ್ತಿದ್ದಾರೆ? ಹಲೋ ಮಾತಾಡಿ. ಹಲೋ, ಮಾತಾಡ್ತಿದ್ದೀನಮ್ಮ, ಕಿರಿಸ್ತಾ ಇದ್ದೀನಿ. ಗೊಬ್ಬರಗಲ್ ಅವ್ರು ಇದ್ದ ಸ್ವಲ್ಪ ಕಾಲ್ ಕೊಡ್ತೀರಾ? ಹಲೋ ಸ್ವಲ್ಪ ಜೋರಾಗಿ ಮಾತಾಡ್ರಿ. ಅಯ್ಯೋ, ಕಿರಿಸ್ತಾ ಇದೀನಿ ನಾನಮ್ಮ. ಗೊಬ್ಬರಗಲ್ ಅವ್ರು ಇದ್ದ ಸ್ವಲ್ಪ ಕಾಲ್ ಕೊಡಿ, ನಾನು MD ಮಾತಾಡ್ತಿರೋದು. ಈಗ ಗೊತ್ತಾಯ್ತು ಕಡೆ, ನಾನು ಮಾತಾಡ್ತಾ ಇದ್ರು ನೀನು ಯಾಕೆ ಸುಮ್ನಿದ್ಯಾ ಅಂತ ಈಗ ಗೊತ್ತಾಯ್ತು. ಏಯ್ ಮೆಟಕ್ಲಾಡಿ, ನೀನ್ ನನ್ ಗಂಡನ ಇಟ್ಕೊಂಡಿದ್ಯಾ ಅಲ್ವೇನೆ? ಹೇಳೆ, ಎಷ್ಟ್ ದಿವಸದಿಂದ ನಡೆಸ್ತಾ ಇದೀಯಾ ಹೇಳೆ? ಯಾರು ಅಂತ ನಿಮ್ಗೆ ಗೊತ್ತೇ ಆಗ್ತಿಲ್ವಾ? ನಾನ್ಸೆನ್ಸ್. ಯಾರ ಜೊತೆ? ನಿನ್ ಸೆಟಪ್. ಸೆಟಪ್ ಐತೆ. ವಾಟ್ ಇಸ್ ದಿಸ್ ಗೊಬ್ಬರಗಲ? ನನ್ನನ್ನ ಸೆಟಪ್ ಅಂತಿದ್ದೀರಿ ಅಂದ್ರೆ? ಅಯ್ಯೋ ಮೇಡಮ್, ನಿಮ್ಮನ್ನ ಸೆಟಪ್ ಅಂತಲ್ಲ, ಇವಳನ್ನ ನಾನು ಸೆಟಪ್ ಅದು. ಇವಳ ಸುಮ್ಮನಿರುವಂತವನಿ ಮೇಡಮ್. ಪರ್ಕೆ ಹೊಡಿತೀನಿ ಕಣೆ ನಿನ್ಗೆ. ಏನ್ರಿ ಅದು? ಪರ್ಕೆಲ್ ಹೊಡಿತೀನಿ ಅಂತದಲ್ಲಲ್ರಿ? ನಿಮ್ಗಲ್ಲ ಮೇಡಮ್, ಇವಳು ಮನೇಲಿ ಕಸ ತೊಡ್ದು ಪರ್ಕೆ ಕಿತ್ತೋಗತ್ತೆ ಅಂತ ಹೇಳ್ತಾ ಇರೋದು. ಲೇ, ಕಪ್ ಹಾಲು ಕೊಡ್ಬಿಡ್ತೀನಿ, ಸುಮ್ಮನಿದ್ರೆ ಸರಿ. ಈಗ ನನಗೆ ಕಪ್ ಹಾಲು ಕೊಡ್ತೀನಿ ಅಂತ ಹೇಳ್ತಿದ್ರಾ? ಅಯ್ಯೋ, ನಾನು ನಿಮ್ಗಲ್ಲ. ಕೆಲಸದಿಂದ ಕಿತ್ತಾಕ್ಬಿಟ್ಟಿದ್ದೀನಿ. ಅಯ್ಯೋ ಮೇಡಮ್, ಅವಳನ್ನ ಮಾತ್ರ ನಾನು ಸುಮ್ಮನೆ ಇಡಲ್ಲ ಕಣ. ಮನೆ ಹಾಳು ಮಾಡಕ್ಕ ಇರೋದೇನು ಅವಳು? ನಿಮ್ MD ಮೇಡಮು ಇದಾರೆ, ಅವ್ರನ್ನಾದ್ರೂ ನೋಡಿ ಕಲಿಬಾರ್ದೇನೋ ಇಂಥ ಹೆಂಗಸ್ರು. ಪಾಪಕ್ಕೆ ಚೆಕ್ ಮಾಡ್ಬಿಡ್ತೀನಿ. ಇಷ್ಟೊತ್ತು ಗಂಟ MDಗೆ ನೀನು ಅದ್ರಲ್ಲಿ ಹೊಡಿತೀನಿ, ಇದ್ರಲ್ಲಿ ಹೊಡಿತೀನಿ, ಚಪ್ಲಿ ಹೊಡಿತೀನಿ ಅಂದಿತ್ತು. ನಾನು ಅವಳನ್ನ ಬೈತಾ ಇದ್ದೀನಿ ಅಂತ ನನ್ನನ್ನೇ ಬೈತಾ ಇದೀಯನಾ? ಎಷ್ಟೋ ಇದೆ ನಿನಗೆ? ಮನೇಲಿ ಇಬ್ರಿರೋದು ಸಾಲ್ದೇನೋ, ಹೊರಗಡೆ ಅವ್ರು ಬೇಕೇನೋ ನಿನಗೆ? ನಿನ್ನ ಮಾತ್ರ. ಲೇ, ಕೆಲ್ಸದಿಂದ ಕಿತ್ತಾಕವ್ರೆ. ಹೌದಾ? ಸರಿ ಆಯ್ತು. ಆಫೀಸಿಗೆ ಚಿತ್ರಾನ್ನ ತಗೊಂಡೋಗ್ತೀರಾ, ಉಪ್ಪಿಟ್ಟು ತಗೊಂಡೋಗ್ತೀರಾ? ಕೆಲ್ಸದಿಂದ ಕಿತ್ತಾಕವ್ರೆ ಅಂತ ಹೇಳ್ತಿಲ್ವಾ? ಸರಿ ಆಯ್ತು. ಅದು ಸಾರ್, ನೀವು ಕೊಟ್ಟಂತ ಪ್ರಸಾದ ಸರ್ ಇವು. ಬೈ 1 ಗೆಟ್ 1 ಫ್ರೀ, ಗೆಟ್ 1 ಬರುತ್ತೆ ನೋಡ್ತಾ ಇರಿ. ಮನೇಲಿ ಸೈಲೆಂಟ್ ಆಗಿದೆ, ಅಕ್ಕನ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ರಾ? ಮನೇಲಿ ಕದನನೇ ನಡೀತಾ ಇದೆ. ಓ, ಬದನೆಕಾಯಿ ಗೊಜ್ಜು ಮಾಡ್ಬೇಕಾ? ಕದನ ಅಂದ್ರೆ ಇದು ಬದನೆ ಅಂತದಲ್ಲ ಸಾ. ಅಯ್ಯೋ, ಅದು ಯಾವ ಸೀಮೆ ಕುಕ್ಕರ್ ತಂದಿದ್ದೀರೋ ಏನೋ, ಹೇಳುತ್ತೆ ಕೂಗದೇ ಇಲ್ಲ. ಕೂಗ್ತಾ ಇದೆ ಕಣೆ. ನಾನು ಅದನ್ನೇ ಹೇಳಿದ್ದು, ಹೇಳುತ್ತೆ ಕೂಗದೇ ಇಲ್ಲ ನೋಡಿ. ಇದು ಕಿವಿ ಕೇಳಿಸ್ತಾ ಇಲ್ಲ. ಲೇ, ಕೂಗ್ತಾ ಇದೆ. ನಾನು ಅದನ್ನೇ ಹೇಳಿದ್ದು, ಹೇಳುತ್ತೆ ಕೂಗದೇ ಇಲ್ಲ ನೋಡಿ. ಬಾಯಿ ಮುನ್ನಾಕ್ತಾರೆ, ಪ್ಲಾಸ್ಟಿಕ್ ಹಾಕಿ ಮನೆ ಸುತ್ತೋದದು. ಬೇರೆದ್ ಕೊಡಿಸ್ತೀರಾ? ಸರಿ ಬಿಡಿ. ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಏನ್ ಹೇಳು? ನಾನ್ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಏನ್ ಹೇಳು? ಏನ್ ಹೇಳು ಅಂತ ಹೇಳ್ಬಾರ್ದಾ? ಅಯ್ಯೋ, ನಿನ್ ಕಟ್ಕೊಂಡ ತಾವಿಂದು ಏನ್ ಹೇಳು ಅದೇ ಹೇಳ್ತಾ ಇರೋದು ನಾನು. ನೀವು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಹೇಳ್ತೀನಿ. ಅಕ್ಕನ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ. ಅವಳದು ಹಾವು ಕಿವಿ, ಇಲ್ಲಿ ಗೋಡೆಗೂ ಕಿವಿ ಇದೆ. ಅಯ್ಯೋ, ಇಲ್ಲಿ ಗೋಡೆಗೂ ಕಿವಿ ಇದೆ ಕಣ್ರೆ.
ಆದ್ರೆ ನಿಮ್ಗಿಲ್ವಲ್ಲ. ಹಲ್ವಾ ಚೂರು ಚೆನ್ನಾಗಿದೆ. ಇಲ್ವಾ ಅಂದ್ರೆ ಇದು ಅಲ್ವಾ ಅಂತದಲ್ಲಪ್ಪ. ಆಗಲ್ಲ ಕಣ್ರೆ, ಆಗಲ್ಲ. ನಿಮ್ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ನೋಡು, ನಾನು ಹೋಗಿ ಒಂದ್ ರೌಂಡ್ ಪಾರ್ಕ್ ಸುತ್ಕೊ ಬರ್ತೀನಿ. ರೀ, ನಿಮ್ಗೆ ತುಂಬಾ ತಲೆ ಕೆಟ್ಟಿದೆ. ಹೋಗಿ ಒಂದ್ ರೌಂಡ್ ಪಾರ್ಕ್ ಸುತ್ಕೊ ಬನ್ನಿ. ನಾನು ಹೇಳ್ದೆ ನನ್ಗೆ ಹೇಳಿ ಕಳಿಸ್ತಾವಲ್ಲ ಸರ್. ಅದು ಸರ್ ಆಚೆ ಹೋದ್ರಾ? ಇಲ್ಲ ಕಣೆ, ಆಚೆ ಹೋದ್ರು. ಸ್ವಲ್ಪ ತಲೆ ನೋಡೆ. ಏ, ನಾಳೆ ನುಗ್ಗೆಕಾಯಿ ಸಾರು ಮಾಡೆ. ಏ ಸುಮ್ನಿರೇ, ಬೇಡ. ಅದನ್ನೆಲ್ಲ ತಿಂತಾರ ಇವತ್ತು. ನುಗ್ಗೆಕಾಯಿ ಸಾರು ಮಾಡ್ತೀನಿ. ಲೇ, ನಮ್ ಗಂಡ ತುಂಬಾ ಒಳ್ಳೆಯವನಲ್ವೇನೆ? ಎಲ್ರಿಗೂ ಹಂಗೆ ಹೇಳ್ಬಿಡು. ನೋಡ್ದವ್ರು ನಾಲ್ಕ್ ಜನ ನಾಲ್ಕ್ ತರ ಮಾತಾಡ್ಲಿ. ನಮ್ ಗಂಡ ತುಂಬಾ ಒಳ್ಳೆಯವನು. ನಾಳೆ ಶಾಪಿಂಗ್ ಹೋಗಣ್ವೇನೆ. ಏ, ಹೋದ್ ವಾರದಿಂದ ನಾನು ಹೇಳ್ತಾ ಇಲ್ವಾ? ಬೇಡ ಕಣೆ, ನಾಳೆ ಶಾಪಿಂಗ್ ಹೋಗ್ಬೇಕು. ಸರ್, ಇವರಿಬ್ರು ಸಿಂಕಲ್ ಅವ್ರೆ ಸರ್. ನಾನೇ ಮಂಕ್ ಆಗಿರೋದು. ಇವರಿಬ್ರಿಗೆ ಯಾಮಾರಿಸಿ ಅವ್ರ ಅಪ್ಪನ ಆಸ್ತಿ ಮಾಡ್ಕೊಂಡು ಇವರಿಬ್ರನ್ನ ಮನೆ ಬಿಟ್ಟು ಆಚೆಗೆ ಓಡಿಸ್ಬಿಡ್ತೀನಿ. ನಮ್ಮನ್ನ ಮನೆ ಬಿಟ್ಟು ಆಚೆ ಓಡಿಸ್ತೀರಾ? ಅಲ್ಲ, ಹಾಡ್ಗೂ ಡ್ಯಾನ್ಸ್ಗೂ ಸಿಂಕೆ ಇಲ್ಲ. ಸ್ಲೋ ಮೋಷನ್ ಸಾಂಗ್ಗೆ ಸ್ಪೀಡ್ ಡ್ಯಾನ್ಸ್ ಆಡ್ಕೊಂಬತ್ತಾವನಲ್ಲ. ಏ ಮಾವ, ಏ ಈ ಕಿವಿ ಕೇಳದೆ ಹೋದವ್ರನ್ನ ನನ್ನ ತಲೆ ಕಟ್ಬಿಟ್ಟು ಯಾಮಾರಿಸ್ಬಿಟ್ಟಲು. ಓಲೆ, ಆಸ್ತಿ ಕೊಡ್ತೀನಿ ಅಂದಿದ್ದಲ್ಲ, ಆಸ್ತಿ ಕೊಡು. ಹೌದಲಿ ಅಂದ್ರೆ ಜನವರಿ 24ನೇ ತಾರೀಕುವರೆಗೂ ಏನು ಬಿಸಿಲಿರುತ್ತೆ. ಆಸ್ತಿ ಕೇಳಿದ್ರೆ ಬಿಸಿಲು ಬಗ್ಗೆ ಮಾತಾಡ್ತೀಯಲ್ಲ. ಹೋಗ್ಲಿ, 350 ಗ್ರಾಮ್ ಚಿನ್ನ ಕೊಡ್ತೀನಿ ಅಂದಿದ್ದಲ್ಲ, ಅದ್ಯಾವಾಗ ಕೊಡ್ತೀಯ ಹೇಳು. ನನ್ನ ಇನ್ಸ್ಟಾಗ್ರಾಮ್ ಹಾಕಾಗ್ಬಿಟ್ಟಿದೆ. ಅಯ್ಯೋ, ನಾನು 350 ಗ್ರಾಮ್ ಅಂದ್ರೆ ಇದು ಇನ್ಸ್ಟಾಗ್ರಾಮ್ ಅಂತದಲ್ಲ. ಇದಕ್ಕೇನೋ ಬಂದಿರೋದು ನಿನಗೆಲ್ಲೇ. ನಿನ್ಗೆ ನೋಡ್ತಾ ಇರೋ ಒಡೆ ಮಕ್ಕ ಒಡೆ ಆಗ್ಬಿಡ್ಬೇಕು. ಹಂಗ್ ಹೊಡೆದ್ಬಿಡ್ತೀನಿ ನಿನ್ಗೆ. ಏನೋ ಜಡೆ ಮೈಸಂದ್ರಕ್ಕೆ ಕೊಡೆ ತರಕ್ ಹೋಗ್ತಾ ಇದೀರಾ? ಅಮ್ಮ ಕ್ವಾಣೆ ತರಕ್ ಹೋಗ್ತೀನಿ. ಹೋಗಲೇ, ಯಾವನ್ ಕೈಲಿ ಆಗತ್ತಲ್ಲೇ? ನಿನ್ಗೆ ಮನ್ಸತ್ವ ಇದ್ದಾರ, ನಿನ್ಗೆ ಮಾನ ಮರ್ಯಾದಿದ್ದಾನಲ್ಲೇ. ಇದು ನೀವು ಕೊಡೋ ಮರ್ಯಾದಿನೇ ನನ್ಗೆ ಇಷ್ಟ ಆಗೋದು. ಅದು ಬಾಯಿ ಬಂದಂಗ್ ಹೋದ್ರು ಮರ್ಯಾದೆ ಅನ್ಕಂತ ತಿರ್ಗಾ ಅಲ್ಲ ಹಿಂಗ್ ಬಿಡ್ತಾನೆ ಯಾವಾಗ್ಲೂ. ಅಪ್ಪ, ಅಪ್ಪ, ಅಪ್ಪ ಇಲ್ಲಿ ನಮ್ಗೋಸ್ಕರ ಏನ್ ತಂದಿದ್ಯಪ್ಪ? ಏನ್ ತಂದಿದೀನಿ ಹೇಳು? ಅಪ್ಪ, ನಮ್ಗೋಸ್ಕರ ಏನ್ ತಂದಿದ್ಯಾ? ಏನ್ ತಂದಿದೀನಿ ಹೇಳು? ಅಪ್ಪ, ನಮ್ಗೋಸ್ಕರ ಏನ್ ತಂದಿದ್ಯಾ? ಏನ್ ತಂದಿದೀನಿ ಹೇಳು? ಕೊರಗುಟ್ಟೆ ಪಾಳ್ಯ ಮೆಜೆಸ್ಟಿಕ್, ಪಂಚಕ್ರಿಂದ ಕೊರಗುಟ್ಟೆ ಪಾಳ್ಯ ಮೆಜೆಸ್ಟಿಕ್. ಬರೀ ಇದೆ ಆಯ್ತಲ್ಲ, ಟ್ರಯಾಂಗಲ್ ಅಲ್ಲಿ ಸಾಯ್ತಾ ಇದ್ದೀರಲ್ರ. ಕೊಡಲಿ, ಅದೇನ್ ತಂದಿದ್ದೀನಿ ನಾನು ಹೇಳ್ತೀನಿ. ಯಾವ ಜಾತ್ರೆಲ್ಲ ಆಟ ಸಾಮಾನು ತಗೊಳ್ಳೋ ಹಾಕ್ಬೋದು. ಯಾವತ್ತಿನೆಲ್ಲ ಬೇಡ. ಸಾಂಗ್ ಹಾಕ್ಲಿ? ಎಮ್ಮೋ ಅಮ್ಮ ಸೀತಮ್ಮ. ಕ್ಲಾಸಿಕಲ್ ಎಲ್ಲಿ, ಡ್ಯಾನ್ಸಿಕಲ್ ಎಲ್ಲಿ? ಸೀತಮ್ಮನ್ ತಕ್ಕೋಗಿ ರಕ್ಕಮ್ಮನ್ ಮಾಡ್ತಾ ಇದ್ರಲ್ರೇ. ಎಷ್ಟು ಸಂತೋಷವಾಗಿ ನೋಡ್ಕೊಂತವ್ರು ನಮ್ಮ ಅಳಿಯಂದ್ರು. ಮಕ್ಕ ಕಿತ್ತವಂಗ್ ಹೊಡೆದು ಬಿಡ್ತೀನಿ. ಅಲ್ಕಟ್ ಮಾವ, ನಿನ್ನ ಹೆಣ್ಮಕ್ಳಿಗೆ ಕಿವಿ ಕೇಳಿಸ್ತಾ ಇಲ್ಲ. ಅಪ್ಪ, ಚೆನ್ನಾಗಿದ್ಯಾ? ರೀ, ಏನು ಕುಡಿಯಲಿ? ಕೇಳದೆ ನಿನಗೀಗ ದೂರದಲ್ಲಿ. ಲೇ ಕೇಳದೆ ಹೋದವ್ರಿಗೆ ಹೋಗಿ ಕೇಳದೆ ನಿಮಗೀಗ ಸಾಂಗ್ ಹಾಕಿದ್ದೇನೋ. ಕಿವಿಲಿ ರಕ್ತ ಬರಂಗ ಸೌಂಡ್ ಬತ್ತಾದೆ, ಕೇಳಿಸ್ತಾ ಇಲ್ಲ ಅಂತೀರಲ್ರೇ. ನಾನು ಅದೇ ಹೇಳಿದ್ದು, ಅದು ವರ್ಕ್ ಆಗ್ತಿಲ್ಲ ಅಂತ. ಮಾವ, ನಿನ್ನ ಹೆಣ್ಮಕ್ಳಿಗೆ ಕಿವಿ ಕೇಳಿಸ್ತಾ ಇಲ್ಲ ಕಣೋ. ಅಬ್ಬಾ, ನಾನು ಅದೇ ಅನ್ಕೊಂಡೆ. ಕಿವಿ ಕೇಳಿಸ್ತಾ ಇಲ್ವಾ? ನಾನೇನೋ ಹೆಡ್ಫೋನ್ ಕೆಟ್ಟೋಗೋಯ್ತು ಅನ್ಕೊಂಡೆ. ಸಾಧ ಸಾರ್ ಮುತ್ನಂತ ಫ್ಯಾಮಿಲಿಲಿ ಹೆಣ್ಣು ಕೊಡ್ಸ್ಬಿಟ್ರಲ್ಲ ಸರ್ ನೀವು. ನಿಮ್ಗೆ ದೊಡ್ಡ ನಮಸ್ಕಾರ ಸರ್. ಲೇ, ನಿನ್ನ ಹೆಣ್ಮಕ್ಳಿಗೆ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಹೆಡ್ಫೋನ್ ಗೊತ್ತಾಗಲ್ಲ ಅಂತ ಖುಷಿ ಪಡ್ತೀಯಲ್ಲೋ. ಇನ್ನಾಗಲ್ಲ, ಇನ್ನ ಇಲ್ಲಿಗೆ ಈ ವಾದ ಸಾಕು. ಬನ್ನಿ, ಆಸ್ಪತ್ರೆ ಕರ್ಕೊಯ್ತೀನಿ. ಬನ್ರಮ್ಮ, ಅಳಿಯಂದ್ರು ವೇದ ಫಿಲಮ್ ನ DTS ಅಲ್ಲಿ ನೋಡೋಣ ಅಂತವ್ರೆ. ವಾದ ಅಂದ್ರೆ ಇದು ಯಾವ್ದೋ ವೇದ ಅಂತದಲ್ಲ ಸರ್ ಇದು. ನೋಡು, ಟವಲ್ ಎತ್ಕೋ, ದೇವಸ್ಥಾನಕ್ಕೆ ಹೋದಲ್ಲಿ ಅಲ್ಲೇ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ. ಅದೇ ಯುಗಾದಿ ಆಫರ್ಗೆ ಸೀರೆ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯುಗಾದಿ ಆಫರ್ ಅಲ್ಲಿ ಸೀರೆ ತಗೊಬನ್ನಿ. ನಿಮ್ ಕಟ್ಕೊಂಡಲ್ಲ ನಾನು ಲೋಪರು ಯಾಕೆ ಹಾಕೊಂಡಿಲ್ಲ.
ಸತ್ತೋಗ್ಬಿಡ್ತೀನಿ ನೋಡಿ. ಇದೆಲ್ಲ ಆಗಲ್ಲ, ಆಸ್ಪತ್ರೆ ಗಂಟೆ ಹೋಗಕ್ಕಾಗಲ್ಲ. ನಿಮ್ಮ ಆ ಡಾಕ್ಟರ್ನ ಇಲ್ಲಿ ಕರೆಸ್ತೀನಿ, ಮಾತಾಡ್ತೀನಿ. ಹಲೋ ಡಾಕ್ಟರ್, ಎಲ್ಲಿದ್ದೀರಿ? ನಿಮ್ ಮನೇಲಿ ಎಲ್ಲಿ ನೋಡಿ ನನ್ ತಲೆ ಕಿತ್ತ ನನ್ ಫೋನಲ್ಲಿ ಮಾತಾಡ್ತಾ ಇದೆಯಲ್ಲ. ನಿನಗೆ ನಾನು ಡೀಟೇಲ್ ಆಗಿ ಎಲ್ಲ ಹೇಳಕ್ಕಾಗಲ್ಲ. ಸೈಡ್ ಮೇಲೆ ನಿಂತ್ಕೊಂಡು ಎಲ್ಲ ನೋಡ್ದೆ ತಾನೆ. ಇವ್ರ ಕಿವಿ ಎಲ್ಲ ರೆಡಿ ಮಾಡ್ಬಿಡು ಅಷ್ಟೇ. ಸ್ವಲ್ಪ ಸಮಾಧಾನವಾಗಿರಿ, ರೆಸ್ಟ್ ತಗೊಳ್ಳಿ. ನೋಡಿ, ಕಿವಿ ಫ್ರೂಟ್ಗೆ ಕಿವಿ ಇದೆ ಅಂತ ಹೇಳಿದ್ದೆ ನಾನು. ಸರಿ, ಈಗ ಇವ್ರ ಕಿವಿಗೆ ರೆಡಿ ಮಾಡ್ಕೊಡು. ಸಮಾಧಾನ ಸಮಾಧಾನ. ನೋಡಿ, ಕತ್ರಿನ ಮೂಲೆಗೆ ಹಾಕಿದ್ರೆ ಏನಾಗುತ್ತೆ? ಏನಾಗುತ್ತೆ? ಕತ್ರಿ ಗುಪ್ಪೆ ಆಗುತ್ತೆ. ಸಮಾಧಾನ ಸಮಾಧಾನ. ನನ್ಗೆ ಅವ್ರ ತಾವು ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಓ, ನಮ್ ಗಂಡಂಗೆ ಆಗ್ತಿಲ್ವಂತೆ, ಆಪರೇಷನ್ ಮಾಡಕ್ ಬಂದಿದ್ದಾರೆ. ಸಮಾಧಾನ ಸಮಾಧಾನವಾಗಿರಿ. ನೋಡಿ, ಹತ್ತಿನ ಮೂಲೆಗೆ ಹಾಕಿದ್ರೆ ಏನಾಗುತ್ತೆ? ಏನಾಗುತ್ತೆ? ಹತ್ತಿ ಗುಪ್ಪೆ ಆಗುತ್ತೆ. ಬನ್ನಿ. ಅವ್ರ ಕಿವಿ ರೆಡಿ ಮಾಡು. ಸಾಕ್ ಸರ್. ನೋಡಿ, ಇವ್ರಿಗೆ ಕೇಳಿಸಲ್ಲ ಅಂತ ನೀವು ಬೇಜಾರು ಮಾಡ್ಕೋಬಾರ್ದು, ಅಡ್ಜಸ್ಟ್ ಆಗ್ಬೇಕು. ಬನ್ನಿ. ಸರಿ, ಫೀಸ್ ಕೊಡಿ. ಟೀಸ್ ಕೊಡ. ನಾನು ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮೊದ್ಲೇ ಫೀಸ್ ಇಸ್ಕೋಬೇಕಾಗಿತ್ತು. ನೀವಾದ್ರೂ ಹೇಳ್ಬೇಕಲ್ವಾ? ನೀನ್ ನನ್ ಡೈಲಾಗ್ ಕೊಡ್ಬೇಕಿತ್ತಲ್ವಾ? ನಿಮ್ಗೆ ಕ್ಯಾರೆಕ್ಟರ್ ಇರ್ಲಿಲ್ವಲ್ಲ. ಫೀಸ್ ಕೊಡಿ. ಟೀಸ್ ಕೊಡ. ಫೀಸ್ ಕೊಡ. ಟೀಸ್ ಕೊಡ. ಫೀಸ್ ಕೊಡ. ಟೀಸ್. ಫೀಸ್ ಕೊಡಿ. ಕರೆಕ್ಟ್ ನೀವು ಹೇಳಿದ್ದು. ಈ ಆಕ್ಟು ಸಖತ್ತು ಕಷ್ಟ ಇತ್ತು ಎಲ್ರಿಗೂ ಆಕ್ಟ್ ಮಾಡೋದಕ್ಕೆ. ಯಾಕಂದ್ರೆ ಡೈಲಾಗ್ ಇರುತ್ತೆ, ಗೊಬ್ಬರ ಹೇಳ್ತಾ ಇರೋ ಡೈಲಾಗ್ ಬೇರೆ, ನೀವಿಲ್ಲಿ ಮಾಡಬೇಕಾಗಿರುವಂಥ ರಿಯಾಕ್ಷನ್ಸ್ ಬೇರೆ. ಅದನ್ನ ನೀವು 3 ಜನ ಇದ್ದೀರಲ್ಲ, ನಮ್ಮ ಮುರುಘಾ ಮತ್ತೆ ರಾಘು ಅಂಡ್ ಜಾನ್ವಿ, ಸಖತ್ತಾಗಿ ಮಾಡಿದ್ರಿ ನೀವು 3 ಜನ. ಸಖತ್ತಾಗಿತ್ತು. ನೀವು ಈ ಸ್ಕಿಟ್ ಅಲ್ಲಿ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ನಿಮ್ ಕೈಯಲ್ಲಿರೋ ಕುಕ್ಕರ್ ಹೊಡಿತೋ ಇಲ್ವೋ ಗೊತ್ತಿಲ್ಲ, ಈ ಸ್ಕಿಟ್ ಮಾತ್ರ 6 ಹೊಡಿತು ರೀ. ಸಖತ್ತಾಗಿ ಮಾಡಿದ್ರಿ ಎಲ್ಲ. ಆಮೇಲೆ ನಮ್ಮ ರಾಘು ಮತ್ತು ಜಾನ್ವಿ, ನೀವಿಬ್ರು ಆದರ್ಶ ಸಹೋದರಿಯರೇ ಕಣಮ್ಮ. ಏನಮ್ಮ ನಿಮ್ಮಿಬ್ರದ್ದು ಕೋಆರ್ಡಿನೇಷನ್ನು. ರಾಘು, ನಿನ್ನನ್ನಂತೂ ಚಾನ್ಸ್ ಇಲ್ಲ ಕಣೋ. ಯಾವ ಆಂಗಲ್ ಅಲ್ಲೂ ನೀವು ಹುಡುಗ ಅಂತ ನಾವು ಹೇಳಕ್ ಚಾನ್ಸ್ ಇಲ್ಲ ಕಣೋ. ಅಲ್ಲಿ ನೋಡು, ಜಾನ್ವಿಗಿಂತ ಸುಂದರವಾಗಿ ನಿಂತಿದ್ಯಲ್ಲೋ. ಅಲ್ಲಿ ನೋಡು, ಅವ್ರಿಬ್ಬರದು ಬಾಡಿ ಲ್ಯಾಂಗ್ವೇಜ್ ನೋಡು, ಅದ್ ಮ್ಯಾನರಿಸಮ್ ನೋಡು. ನೋಡಲಿ ಜಾನ್ವಿ, ಈ ತರದ ಒಂದು ಸಹೋದರಿ ಸಿಕ್ಕಿರೋದಕ್ಕೆ ನಿನ್ಗೆ ಏನ್ ಅನಿಸ್ತದೆ? ತುಂಬಾ ಖುಷಿ ಆಗ್ತಾ ಇದೆ, ಇಂತ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ಸಹೋದರಿ ಸಿಕ್ಕಿರೋದು. ಅಯ್ಯೋ, ಗೊತ್ತಲ್ಲ ರಾಘು. ಆಮೇಲೆ ಮುರುಘಾ ಎಂಟ್ರಿ ಮಾತ್ರ ಚಿಂದಿರಿ ಮುರುಘಾ, ಸಖತ್ತಾಗಿತ್ತು. ಸಖತ್ ಖುಷಿ ಆಗಿತ್ತು. ನನಗಂತೂ ಒಂದು ನಿರೀಕ್ಷೆ ಸಿಗ್ತಾ ಇದೆಯಪ್ಪ ಇಲ್ಲಿ. ಅಷ್ಟೂ ಸ್ಕಿಟ್ಗಳಲ್ಲಿ ಹೊಸ ಹೊಸ ಅವತಾರಗಳಲ್ಲಿ ನಾವು ಈ ಸೀಸನ್ 2 ನಲ್ಲಿ ಅವತಾರ ಪುರುಷಿಯನ್ನು ನೋಡ್ತಾ ಇದ್ದೀವಿ. ದಟ್ ಈಸ್ ಒನ್ ಅಂಡ್ ಓನ್ಲಿ ನಿವೇದಿತಾ. ಥ್ಯಾಂಕ್ ಯು ಮ್ಯಾಮ್. ಒಂಥರ ಲೇಡಿ ಅಯ್ಯಪ್ಪ ಇದ್ದಂಗೆ ಹೇಳು. ಇಲ್ಲ ಮ್ಯಾಮ್, ನಾನ್ ನಿಜ ಮ್ಯಾಮ್. ಸ್ಕ್ರಿಪ್ಟ್ ಬೇಕಿದ್ರೆ ಅಲ್ಲೇ ಇದೆ. ನರ್ಸ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ ಸ್ಕ್ರಿಪ್ಟ್ ಅಲ್ಲಿ. ಅಂದ್ರೂ ನೀನ್ ಇದ್ಯಾ ಅಂದ್ರೆ ವಾವ್. ನಿಜ. ನಾನು ಸರಿ ನಾನು ಇದ್ದೀನಿ ಅಂತ ಅಂದ್ರ ಎಲ್ಲಿ ನನ್ನ ಕ್ಯಾರೆಕ್ಟರ್ ಹುಡುಕ್ತಾ ಇದೀನಿ. ಆದ್ರೂ ನೀನ್ ಬಂದ್ಯಾ. ವಾವ್ ವಾವ್ ನೀವಿ. ಆಮೇಲೆ ಕಿಟ್ಟನ್ ಆದ್ರೂ ನೀನ್ ಬಂದ್ಯಾ. ಪಾಪ ಅವ್ರಿಗೆ ಅಲ್ಲೂ ಮಾತಾಡಕ್ ಬಿಟ್ಟಿಲ್ಲ. ಹೇಳಿ ಹೇಳಿ ಮ್ಯಾಮ್. ಆಯ್ತಾ? ಸರಿ ಆಯ್ತು. ಒಟ್ನಲ್ಲಿ ನೀವಿ ನಿಮ್ಮೆಲ್ಲರ ಆಕ್ಟಿಂಗ್ ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಆದ್ರೂ ನೀವಿ, ನಾವಂತೂ ಕಾಯ್ತಾ ಇದೀವಿ ಮುಂಬರುವಂತ ಸ್ಕಿಟ್ಗಳಲ್ಲಿ ನೀವಿ ಯಾವ್ಯಾವ ಅವತಾರದಲ್ಲಿ ಬರ್ಬೋದು ಅಂತ. ಬರೋದಕ್ಕಿಂತ ಮುಂಚೆ ಶ್ರುತಿ ಮ್ಯಾಮ್ ಹೇಳ್ತಾ ಇದ್ರು, ಜಾನ್ವಿ ಅಂಡ್ ರಾಘು ನೋಡೋದಕ್ಕೆ ಅಕ್ಕ ತಂಗಿ ತರನೇ ಕಾಣ್ತಾ ಇದಾರೆ ಅಂತ. ಇಬ್ರು ಹತ್ತತ್ರ ನಿಂತ್ಕೊಳ್ಳಿ. ಒಂದ್ ಕಡೆ ರೀಲ್ ವುಮೆನ್, ಇನ್ನೊಂದ್ ಕಡೆ ರಿಯಲ್ ವುಮೆನ್. ಇವರಿಬ್ಬರಲ್ಲಿ ಯಾರು ಪಕ್ಕಾ ವುಮೆನ್?
ಪಕ್ಕ ಹೆಂಗಸ್ತರ ಯಾರು ಆಕ್ಟ್ ಮಾಡ್ತಾರೆ. ಫಸ್ಟ್ ವಾಕಿಂಗ್. ರೆಡಿ? ನಾವು ವೋಟ್ ಮಾಡೋದಾ? ಎಸ್. ಮ್ಯೂಸಿಕ್. ವಾಕಿಂಗ್ ಆಯ್ತು. ಈಗ ಸುಂದರವಾಗಿರೋ ಹುಡುಗ ಮುಂದೆ ಬಂದಿದ ತಕ್ಷಣ ಹೇಗೆ ನಾಚ್ಕೋತೀರಾ ಅಂತ. ಬಸ್ಸು ಬಾ. ಬಸ್ ಇವ್ ಹೊಡಿಬೇಕು ಹಿಂಗೆ. ಫಸ್ಟ್ ನೀವು ನಾಚ್ಕೊಳ್ಳಿ ಒಬ್ಬ ಸುಂದರವಾಗಿರೋ ಹುಡುಗ. ಈ ಹುಡುಗನ ನೋಡಿ ನಾಚ್ಕೋಬೇಕು. ಜಾನು ಫಸ್ಟ್. ಓಕೆ. ಸುಂದರ, ಅತಿ ಸುಂದರ. ಇಲ್ಲ ನೀನ್ ಸೈಲ, ನೀನ್ ಮೂರ್ತಿ ಅಷ್ಟೇ. ಸುಮ್ಮನೆ ನಿಂತ್ಕೋಬೇಕು. ಅವನ ಹೈಟು, ಅವನ ವೆಯ್ಟು, ಅವನ್ ಏನಿದೆ ಬೇರೆ ಬಾಡಿ, ಅವೆಲ್ಲ ನೋಡು. ನೋಡಿ ಫೀಲ್ ಮಾಡು. ಅಡಿಯಿಂದ ಮುಡಿವರೆಗೂ ನೋಡಿ ನಾಚ್ಕೋಬೇಕು. ಒಂದೇ ತರ ಇದೆ ನೋಡು. ಕೈ ಯಾವುದು ಕಾಲು ಯಾವುದು ನೋಡಿ ಡಿಸೈಡ್ ಮಾಡಿ. ಅಯ್ಯಯ್ಯೋ, ಅಯ್ಯಯ್ಯೋ. ಆಕ್ಚುಲಿ ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಅಬ್ಬಬ್ಬಬ್ಬ. ಇನ್ನೊಂಬೇಳಿ ಪ್ಲೀಸ್ ಹಾಗೆ ನೋಡ್ಬೇಡಿ, ನಂಗೊಂಥರ ಆಗತ್ತೆ. ರಾಘು ಆಕ್ಷನ್. ಆಕ್ಚುಲಿ ಈ ರೋಡ್ ಎಲ್ಗೋಗುತ್ತೆ? ನೀವು ಎಲ್ಗೋಗ್ಬೇಕು? ಏನ್ ಗೊತ್ತಾ, ಚೆನ್ನಾಗಿದ್ದೀರಾ? ನಿಮಗೆ ಹೆಂಗ್ ಕಾಣಿಸ್ತಿದ್ದೀನಿ? ಅದಕ್ಕೆ ಯಾಕೆ ಅಂಕೂರ್ ಹೇಳೋದು? ಸಾರಿ, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟೆ. ಪರವಾಗಿಲ್ಲ, ಏನಿಲ್ಲ. ನಿಮ್ ನಂಬರ್ ನಾನು ಇಸ್ಕೊಳ್ಳಲ್ಲ, ನನ್ನ ನಂಬರು ನೀವು ಇಸ್ಕೊಳ್ಳಲ್ವಾ? ಎಷ್ಟು ನಂಬರು? ಏನೋ ಮಾತಾಡ್ತಿಲ್ಲ, ಏನೋ ಮಾತಾಡ್ತಿಲ್ಲ. ಇದೇನೋ ಓಡಿಸ್ಕೊಳ್ಳೋ ಮ್ಯಾಟ್ರ್ ಹೇಳ್ತಾ ಇದೆಯಾ ಕಣ ನೀನು. ಹೋಗ್ಲಿ ಬಿಡು, ಹೋಗ್ಲಿ. ಎನಿವೆ ವೆರಿ ನೈಸ್. ಈಗ ಬಸ್ಸುನ ಇಂಪ್ರೆಸ್ ಮಾಡೋದಕ್ಕೆ ನಿವೇದಿತಾ ಹೋಗ್ತಾರೆ. ಹಾಯ್ ನಾನ್ಸಿಂಗ್ ಬಸ್ಸು. ಬಸ್ಸು, ನಿಮ್ ಕೂದ್ಲು ಕಾಲಿಫ್ಲವರ್ ತರ. ಕನ್ನಡದಲ್ಲಿ ಹೇಳಿ ಅದು. ನಿಮ್ಮ ಕೂದ್ಲು ಅದೇನಂತಾರೆ? ಹೂಕೋಸು. ನಿಮ್ಮ ಕೂದ್ಲು ಹೂಕೋಸು. ನಿಮ್ಮ ಕಣ್ಣು ದಾಳಿಂಬೆ. ದಾಳಿಂಬೆ. ನಾನು ಹೇಳಿಲ್ಲ ಅವಳನ್ ಬಿಡು ಅಂತ. ದಾಳಿಂಬೆ. ಹಾ. ನಿಮ್ಮ ಮೂಗು ಜಚ್ಚೋಗಿರೋ ಟೊಮ್ಯಾಟೊ. ನಿಮ್ಮ ಹಲ್ಲು ಎಲ್ಲಮ್ಮ? ಎಲ್ಲಿ ಎಲ್ಲಿ? ಹಲ್ಲು. ಅಲ್ಲಲ್ಲಮ್ಮ, ಅದು ಹಲ್ಲು ಅನ್ನು. ಹಲ್ಲು. ಹಾ, ಹಂಗ ಹೇಳಮ್ಮ. ನಿಮ್ಮ ಹಲ್ಲು ಹಾ, ಇದೇ ಜೋಡಿಸ್ದಂಗೆ ಮುತ್ತು. ಇದೇ ಜೋಡಿಸಿದ ಹಾಗೆ ಮುತ್ತು. ಮುತ್ತು ಮುತ್ತು ಜೋಡಿಸ್ತಾ ಹೊಡಿರೋದು, ಹಾಗೆ ಅಂತ. ಕನ್ನಡ ಮಾತಾಡ್ತಾವಳು, ಹೊಡಿರೋ ಅಪ್ಪ. ಆಕ್ಚುಲಿ ನಾನು ಸ್ಕಿಟ್ಗಿಂತ ಮುಂಚೆ ಈ ತರ ಕೂತು ಮಾತಾಡ್ತಾ ಇರೋದ್ರಲ್ಲಿ ಒಂದು ವಿಷಯ ಇದೆ. ಅದೇನಪ್ಪ ಅಂದ್ರೆ, ಜಡ್ಜಸ್ ಹೇಳಿ ಸರ್. ಇವತ್ತು ನಿವೇದಿತಾ 5ಕ್ಕೆ 5 ಸ್ಕಿಟ್ ಅಲ್ಲಿ ಇದ್ದಾಳೆ. ನೀವೀಗಾಗ್ಲೇ ಒಂದಷ್ಟು ಅವತಾರಗಳನ್ನ ನೋಡಿದೀರಾ. ಈ ಒಂದು ಸೆಟ್ಟಿನ ಅವತಾರ ಪುರುಷಿ ಯಾರು? ಈಗ ಒಂದು ಸ್ಕಿಟ್ ಬರ್ತಾ ಇದೆ. ಆ ಸ್ಕಿಟ್ಟಿನ ಕಥೆ ಏನಪ್ಪಾ ಅಂದ್ರೆ, ಮೊದಲ ರಾತ್ರಿಗಾಗಿ ಹೋರಾಟ. ಈಗ ಜಡ್ಜಸ್ ಆಗಿ ಸ್ಟ್ರೈಟ್ ಆಗಿ ನಾನು ಕಾಂಪಿಟೇಷನ್ ಇಡ್ತಾ ಇದ್ದೀನಿ. ಈ ಸ್ಕಿಟ್ ಅಲ್ಲಿ ನಿವೇದಿತಾ ಗೌಡ ಅವರ ಒಂದು ವಿಚಿತ್ರ ಪಾತ್ರವಿದೆ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಆ ಪಾತ್ರ ಯಾವ್ದಿರ್ಬೋದು? ನಿವೇದಿತ ಗಂಡು. ನೀವು ಗೆಸ್ ಮಾಡಿ ಸರ್. ಈ ಫಸ್ಟ್ ನೈಟ್ ಸ್ಕಿಟ್ ಅಲ್ಲಿ ನಿವೇದಿತಾ ಅವ್ರ ಪಾತ್ರ ಏನಿರ್ಬೋದು ಅಂದ್ರೆ, ಗಂಡ ಹೆಣ್ಣಿಗಾಗಿ ರೂಮಲ್ಲಿ ಕಾಯ್ತಾ ಇರ್ತಾನೆ. ಅದು ಈ ಕಡೆಯಿಂದ ನಾಚ್ಕೊಬೇಡ ಕಣೆ ಅಂತ ಕರ್ಕೊಂಬಂದು ಹೆಣ್ಣು ಒಳಗೆ ಕಳಿಸ್ತಾರಲ್ಲ, ಆ ಪಾತ್ರ ಇರ್ಬೋದು ಅಂತ. ಈಗ ನಿಮ್ಮೆಲ್ಲರ ಕನ್ಫ್ಯೂಷನ್ಸ್ಗೆ ಒಂದು ಆನ್ಸರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಮೊದಲ ರಾತ್ರಿಗಾಗಿ ಹೋರಾಟ. ಚಪ್ಪಾಳ್ಗಳೊಂದಿಗೆ ಸ್ವಾಗತಿಸಿ ಗೋಪುರಗಾಲ, ಚಂದ್ರಪ್ರಭಾ, ಪ್ರಶಾಂತ್, ಅಮೃತ ಹಾಗೂ ಬಹು ಸ್ಕಿಟ್ಟಿನ ನಟಿ ಒನ್ ಅಂಡ್ ಓನ್ಲಿ ನಿವೇದಿತಾ ಅನ್ಸೆ. ಸಾರಿ ಸರ್, ನಾನು ಯಾಕೆ ಕಳ್ತಾ ಇದ್ದೀನಿ ಅಂತ ಒಂದ್ಸರಿ ಕೇಳಿ ಸರ್. ಯಾಕಪ್ಪ? ಲವ್ ಫೇಲ್ಯೂರ್ ಸರ್, ಲವ್ ಫೇಲ್ಯೂರ್. ಬಾರೇ ಬಾ ಸರ್, ಇವಳು ನನ್ನ ಲವ್ವರು ಸರ್. 6 ತಿಂಗಳಿಂದ ಲವ್ ಮಾಡ್ಬಿಟ್ಟು ಇವಾಗ ಹೇಳ್ತಾಳೆ, ನೋಡು ನನಗೂ ನಿನ್ಗೂ ಸರಿ ಒಂದಲ್ಲ, ನೀನು ನನ್ನನ್ನು ಮರ್ತ್ಬಿಡು, ಬ್ರೇಕಪ್ ಅಂತಾಳೆ. ನಿನ್ನ ಬಿಡಲ್ಲ ಕಣೆ, ಬಿಡಲ್ಲ. ಚಿನ್ನು ಮುದ್ದು, ನಾನು ಈಗ್ಲೂ ನಿನ್ನ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನಾನು ಈ ನಿರ್ಧಾರಕ್ಕೆ ಒಂದು ಕಾರಣ ಇದೆ. ಏನ್ ಕಾರಣ ಇದೆ? ನಂಗೊಬ್ಳು ಅಕ್ಕ ಇದ್ದಾಳೆ. ನಮ್ಮಮ್ಮ ಸಾಯ್ಬೇಕಾದ್ರೆ ಅವಳಿಗೆ ಮದ್ವೆ ಮಾಡಿಸಿ ನೀನ್ ಮದ್ವೆ ಆಗ್ಬೇಕು ಅಂತ ಭಾಷೆ ತಗೊಂಡಿದ್ದಾರೆ, ಗೊತ್ತಾ ಚಿನ್ನು? ಮಕ್ಕಳು ಮದುವೆ ತಾನೆ ಮಾಡಿದ್ರಾಯ್ತು ಬಿಡು. ಅಲ್ಲ ಚಿನ್ನು, ಸುಮ್ನಿರಲೇ.
ಎಂತೆಂತವ್ರಿಗೋ ಸ್ಟೇಜ್ ಮೇಲೆ ಮದುವೆ ಮಾಡಿದೀವಿ ಇನ್ ನಿಮ್ಮ ಅಕ್ಕಂಗ್ ಮದುವೆ ಮಾಡಲ್ವಾ? ಅಮೃತ, ಇನ್ಮೇಲೆ ನಾನು ನಿನ್ ಗಂಡ, ನಿನ್ ಹಿಂದೆ ಬಂದವ್ರು ಬಿಡ್ತೀನಿ ಪಿಂಡ. ನಿನ್ನ ಅಕ್ಕನ್ ಕರೆ ಆಚೆಗೆ. ಯಪ್ಪ ಅಕ್ಕ ಅಕ್ಕ ಕರ್ಪೂರ. ಅದು ಕರ್ಪೂರ ಅಲ್ಲ ಕಣೋ, ಒಣಕೊಬ್ರಿ. ಎಲ್ಲಿ ಹುಡುಕ್ತಾ ಇದ್ದೀರಾ? ನಿಮ್ಮ ಅಕ್ಕ ಬತ್ತಾಳಿದ್ರೆ ಬರೀ ನೆರಳು ಬಂದದಲ್ಲಿ ಆಚೆಗೆ. ಚಿನ್ನು, ಅವಳೇ ನನ್ನ ಅಕ್ಕ ಕರ್ಪೂರ. ಯಪ್ಪ ಏ ಇವಳು ಕರ್ಪೂರನೇನೆ, ಜಾತ್ರೆಲೆಲ್ಲ ತುಳಿದ್ಬಿಟ್ಟಿರೋ ಖರ್ಜೂರ ಇದ್ದಂಗ ಅವಳೆ. ನಿಮ್ಮಿಬ್ರು ನೆತ್ತಲ್ಲ, ನಿಮ್ಮ ಅವ್ವ ನೋಡ್ಬೇಕು. ಬನ್ನಿ ತೋರಿಸ್ತೀನಿ. ಎಂತ ಒಳ್ಳೆ ಪಾತ್ರ. ಇವ್ರ ಅಮ್ಮನ ಲೇ ನೋಡಕ್ ಒಳ್ಳೆ ದಂತದ ಗೊಂಬೆ ಇದ್ದಂಗ ಅವಳಲ್ಲೇ. ಸೇಮ್ ನಂತರನೇ ಇದ್ರಲ್ಲ. ಹೊಡೆದ್ರೆ ಮಕ್ಕಕ್ಕೆ ಹಾಕ್ಬಿಡ್ತೀನಿ. ಸ್ಟಾಪ್ ಇಟ್. ಯಾವಾಗ್ಲೂ ನನ್ನ ಇನ್ಸಲ್ಟ್ ಮಾಡ್ಬೇಡಿ. ನನ್ನಿಂದನು ಯಾವಾಗ್ಲೂ ಹುಡುಗರು ಬೀಳ್ತಾ ಇರ್ತಾರೆ ಗೊತ್ತಾ? ಅದ್ರಲ್ಲೇ ಯಾರು ಒಬ್ರು ಸೆಲೆಕ್ಟ್ ಮಾಡ್ಕೊಂಡು ಓಡೋಗತ್ತಾನೆ. ಚಿನ್ನು, ಅವಳ ಮದ್ವೆ ಆಗ್ಲಿಲ್ಲ ಅಂದ್ರೆ ನಮ್ಮ ಮದ್ವೆ ಆಗಕ್ಕಾಗಲ್ಲ. ಸಾರಿ. ನಿನ್ಗೊಂದ್ ಗಂಡು ಸಿಕ್ಕಿದ್ರೆ ಅವಳು ನನಗೆ ಸಿಗ್ತಾಳೆ. ಗಂಡು ಎಲ್ಲಿ ಹುಡುಕ್ಲಿ, ಎಲ್ಲಿ ಹುಡುಕ್ ಸಾಧು ಸಾರ್. ನನಗೋಕೆ ನಾನು ಅವ್ರ ಕಡೆ ಸಂಬಂಧ ಇದ್ದದ ಯಾರ್ದಾದ್ರು ಅಂತ ಕೇಳಿದ್ದು. ಅವ್ರು ನಿನ್ ಮದುವೆ ಮಾಡಿಸ್ತೀನಿ ಅಂತ ಹೇಳಲಿಲ್ಲ. ಲೇ ನಿನ್ನ ಮದುವೆ ಹಾಕಿ ನಮ್ ಸೆಟ್ಟಲ್ಲಿ ಇನ್ನೊಬ್ಬ ಇದ್ದಾರೆ, ನಿರಂಜನಣ್ಣ. ಅವ್ ನನಗ್ ಬೇಡ. ಯಾಕೆ? 2-3 ಸರಿ ಬೆಟ್ಟ ಗುಟ್ಟು ಕರ್ದಿದ್ದ. ಒಂದು ಎಗಡ ಸತ್ತಿತ್ತು, ಎತ್ತ ಕರೆದಿದ್ದೆ. ಲೇ ನಿನಗೊಂದು ಹುಡುಗನ ಹುಡುಕ್ತೀನಿ. ಯಾರಿದ್ರೆ ಲೇ ಸಿಕ್ತ. ನಿನ್ನ ಅಕ್ಕನ ಗಂಡ ಸಿಕ್ತ. ಆದ್ರೆ ನಾನು ಹೇಳ್ದಂಗ್ ಮಾಡ್ಬೇಕು ನೀನು. ಸರಿಗ್ ಮುಚ್ಕೋ, ನಾನು ಹೇಳ ಗಂಟ ತಾಗಿಬೇಡ. ಸರಿ ಆಯ್ತಾ? ಸರಿ ಬಾರಿ ಹೋಗೋಣ. ಯಪ್ಪ ಕಾಡೆಮೆ ಹೋದಂಗಿತ್ತು. ಹಲೋ ಅಣ್ಣ, ಒಂದು ಅಪ್ಸರೆ ಹುಡುಕಿದ್ದೀನಿ. ನೀನ್ ಇವಾಗ ಬಂದ್ರೆ ಇವತ್ತೇ ಮದುವೆ ಮಾಡಿಸ್ಬಿಡ್ತೀನಿ. ಆಶೀರ್ವಾದ ತಗತ್ತೀನಿ ತಡಿಲ. ಮೇಡಮ್ ಮದ್ವೆ ಆಯ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಮೇಡಮ್. ಸರ್ ಆಶೀರ್ವಾದ ಮಾಡಿ ಸರ್. ಬಾ 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 ಮದುವೆ ಮಾಡಿಸ್ತೀನಿ. ಬಾ ಬೈಲಿ 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 ಬೈಲಿ. ಯಾರು? ಅಯ್ಯಯ್ಯ ಇನ್ಯಾರಲ್ಲ, ಇವ್ರನ್ನ ಆಯ್ಕೆ ಬಿಡು. ಒಳ್ಳೆ ಪರ್ಗೆಟ್ಟವನ್ನ ಆಡ್ತಾ ಇದೀಯೇ. ನಿನಗೆ ಅಂತ ಒಳ್ಳೆ ಅಪ್ಸರೆ ಹುಡುಕಿದ್ದೀನಿ. ನಾನ್ ನೋಡ್ಬೇಕು ಒಂದ್ಸಲ ಕಾರ್. ಏ ಬನ್ನಿ. ಅವ್ಳು ನಾನ್ ಮದ್ವೆ ಆಗೋಳ್ಕೊಣ. ನೀನು ಇವಳನ್ನ ಇಷ್ಟೊಂದ್ ಚೆನ್ನಾಗಿ ನಿನ್ನ ಒಪ್ಕೊಬಿಟ್ರ? ಇವಳು ಚೆನ್ನಾಗಿದ್ದಾಳ? ಇವ್ರ ಅಕ್ಕನ್ನೇ ನಿನ್ ಮದ್ವೆ ಆಯ್ತಾರ. ಒಂದ್ಸಲ ಬಾಯ್ಲಿ. ಇವಳು ಯಾರು ಗೊತ್ತಾ? ಯಾರು? ನಿನ್ ಮದ್ವೆ ಆಯ್ತಾ ಇದೆಯಲ್ಲ ಅವ್ರವ್ವ. 2 ಮಕ್ಳು ತಾಯರು ಇಷ್ಟ ಚೆನ್ನಾಗಿದ್ದಾಳ. ಇವಳನ್ನ ಮದ್ವೆ ಆಯ್ತೀನಿ. ಫೋಟೋಗೆ ಫೈಟ್ ಮಾಡ್ತೀನಿ ಅಂತ ಅವನೇ. ಫೋಟೋ ನಗ್ತಾ ಇದೆ ನೋಡೋ ಅಲ್ಲಿ. ಮುಹೂರ್ತ ಮೀರೋಕ್ಕೆ ಕರೆಸ್ತೀನಿ. ತಾಲಿ ಕಟ್ಬಿಡ್ಬೇಕು. ಸರಿ. ಆಯ್ತಾ? ಲೇ ಕರಿಯಲೇ. ಅಕ್ಕ ಅಕ್ಕ ಕರ್ಪೂ. ಇಬ್ರು ಒಂದೇ ತರ ಅವ್ರೆ. ಅರೆ ಒಂಚೂರು ದಪ್ಪ ಅಷ್ಟೇ. ಒಂದ್ಸಲ ನೋಡ್ಬಿಡ್ತೀನಿ. ಅವ್ರ ಸಂಪ್ರದಾಯದಲ್ಲಿ ಮುಖ ನೋಡಿದ್ರೆ ಹೆಣ್ ಕೊಡಲ್ಲ. ಇನ್ನೇನ್ ನೋಡ್ರು ಕೊಟ್ಟರು? ಕಾಮಿಡಿ ಮಾಡ್ದೆ ಅಲ್ವಾ? ಇಲ್ಲ, ನೀನ್ ಡಬಲ್ ಮೀನಿಂಗ್ ಹೊಡೆದೆ. ಒಂದ್ಸಲ ನೋಡ್ಬಿಡ್ತೀನಿ. ಒಂದ್ಸಲ ನೋಡ್. ಏನೋ ಮದ್ವೆ ಆಗಿಲ್ಲ ಅಂತ ಇಡೀ ಸಟ್ಟಲ್ಲೆಲ್ಲ ಹೇಳ್ಕೊ ಓಡಾಡ್ತಿದ್ದ ಅಂತ ಅಪ್ಸರ ತರ ಹುಡುಗಿ ಹುಡುಕಿದ್ರೆ ಅದ್ ನೋಡ್ಬೇಕು, ಇದ್ ನೋಡ್ಬೇಕು, ಎತ್ ನೋಡ್ಬೇಕು ಅಂತೆಲ್ಲ ಕೇಳಿದ್ರಿ ನೀನು. ಅದೆಲ್ಲ ಆಗಲ್ಲ. ನಡಿ ಮದುವೆ ಇಲ್ಲ. ಬೇಡ ಬಿಡು. ಇಲ್ಲ ನಡಿಕದೆ. ಗಟ್ಟಿ ಮೇಳ. ಒಂದೇ ಗಂಟೆ ಕೊಡು. ಈಗ ಒಂದ್ಸಲ ನೋಡು, ಗೋಮಾಳನೆ ನಿನಗ್ ಕೊಟ್ಟಾಗಿದೆ. ನಿಂದೆ ರಿಜಿಸ್ಟ್ರೇಷನ್ ಆಗಿರ್ತು. ನೋಡ್ಕೋ. ಪಂಚೆ ಎತ್ಕೊಡ್ತೀನಿ ಅಂದೆ.
ತಾಳಿ ಬಿಚ್ಕೊಳ್ಳೆ ಏನು ಹೆಣ್ಣು ಕೂಲಂದ ಅದು ಕಣ್ಣೆತ್ ನೋಡು. ನೋಡಿ ನೋಡಿ ಏಯ್ ಏನು ಕಾಟ್ರೇಜ್ ಮಿಷನ್ ಕೆಟ್ಟೋಗಿ ಪ್ರಿಂಟಿಂಗ್ ಬಂದದ ಅಷ್ಟೇ. ಪ್ರಿಂಟಲ್ಲಿ ಇಂಕ್ ಬಂದ್ರೆ ಓಕೆ, ಇಂಕೆ ಪ್ರಿಂಟ್ ಹಾಕ್ ಬಂದೈತಲ್ಲ. ತಾಳಿ ಬಿಚ್ಕೊಳ್ಳೆ. Stop it! ನೀವು ನನಗೆ ಆಲ್ರೆಡಿ ಮದುವೆ ಆಗಿದ್ದೀರಾ. ನನ್ನ ಒಪ್ಪಿಲ್ಲ ಅಂದ್ರೆ ಮಹಿಳಾ ಸಂಘದವ್ರ ಹತ್ರ ಹೋಗ್ತೀನಿ, ದರಡಿ ಕೂರ್ತೀನಿ, ಕೇಸ್ ಫೈಲ್ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ. ವಯಸ್ಸಾಗದೆ ಇವೆಲ್ಲ ನಿನಗೆ ಬೇಕಾ? ಅಷ್ಟಕ್ಕೂ ನನಗೇನ್ ಕಮ್ಮಿ ಆಗಿದೆ? ನಿನ್ಗೆ ಏನು ಕಮ್ಮಿ ಆಗಿಲ್ಲ ಕಣವ, ದೇವ್ರೆಲ್ಲ ಜಾಸ್ತಿ ಜಾಸ್ತಿನೇ ಕೊಟ್ಬಿಟ್ಟವ್ನೆ. ಇವತ್ತು 4 ಗ್ರಹಗಳು ಸೇರುವಂತ ಒಳ್ಳೆ ಟೈಮ್ ಅಂತೆ. ನಾವು ಪ್ರಸ್ತ ಮಾಡ್ಕೊಂಡ್ಬಿಡೋಣ. ತಂಗಿಯವ್ವ, ಏನಾಯ್ತಕ್ಕ? ಅವರು ಲೈಟ್ ಆಫ್ ಮಾಡಕ್ ಹೋಗ್ತಾನೆ ಇಲ್ಲ. ನೋಡ್ರಿ ನಿಮ್ಮಣ್ಣ. ಅಯ್ಯೋ ನೋಡ್ತಾ ಇದ್ದೀನಿ ಕಣೆ, ನನಗೆ ತಟ್ಟೆ ತುಂಬಾ ಅನ್ನ ಇದ್ರು ತಿನ್ನಕ್ ಬಾಯಿ ಬರ್ತಾ ಇಲ್ಲ. ಆ ನಾಯಿಗೆ ಕೈಯಲ್ಲಿ ತುತ್ತು ಮಾಡಿ ಬಾಯಿ ತಿನ್ನಿಸ್ತೀನಿ ಅಂದ್ರು ತಿಂತಾ ಇಲ್ವಲೆ. ಬಾರಲೆ ಆಚೆ. ಏನೋ? ಯಾಕೋ ಲೈಟ್ ಆಫ್ ಮಾಡ್ತಾ ಇಲ್ಲ? ಲೈಟ್ ಆಫ್ ಮಾಡಿ ಅರ್ಧ ಗಂಟೆ ಹುಡುಕ್ತೆ, ಕಾಣಿಸ್ನೇ ಇಲ್ಲ. ನಗಕ್ ಟೈಮ್ ಕೊಡು. ಟೆನ್ಷನ್ ಕೊಡ್ಬೇಡಿ, ಇನ್ನೊಂದು ನಿಮಿಷ ಇರಂಗಿಲ್ಲ. ಒಳಗೆ ಕೊಯ್ತಾ ಇರ್ಬೇಕು. ಆಗಲ್ಲ ರೀ. ಯಾಕೆ ಆಗಲ್ಲ? ನಮ್ಮ ಅಕ್ಕಗೆ ಪ್ರಶ್ನೆ ಆಗೋವರೆಗೂ ನಾನ್ ಮುಟ್ಟಿಸ್ಕೊಳಲ್ಲ ಅಂತ ಅಮ್ಮಗೆ ಭಾಷೆ ಕೊಟ್ಟಿದ್ದೀನಿ ರೀ. ಅಮ್ಮಗೆ ಭಾಷೆ ಕೊಟ್ಟಿದ್ದೀ? ಏನಂತ ಕೊಟ್ಟಿದ್ದೀ? ಮುಟ್ಟಿಸ್ಕೊಳಲ್ಲ ಅಂತ. ನಿನ್ಗಲ್ಲ ಹೊಡಿಬೇಕಾಗಿದ್ದು. ಅವನಲ್ಲಿ ನಿಂತವಳೆಲ್ಲ ಅವಳಿಗೆ. ಗೊಬ್ಬರ ನನಗೆ ಪಾರ್ಟ್ನರ್ ಗೊಬ್ಬರ, ಅದು ಬೇರೆ ಹೋದ ಸೀಸನ್ ರನ್ನರ್ ಅಪ್. ನೀನ್ ರನ್ನರ್ ಅಪ್ ಆಗ್ಬಿಟ್ಟು ರನ್ ಮಾಡ್ತಿದ್ರೆ ಯಾವಾಗ್ಲೂ ನೋಡ ಬರಲ್ಲ. ನಿಂತ್ಕೋ. ಲೇ ಇವತ್ತೇನಾರಾಗ್ಲಿ ಕಣೆ, ನಿನ್ ಜೊತೆ ನಾನು ಫಸ್ಟ್ ನೈಟ್ ಆಗ್ಲೇಬೇಕು. ನಾನ್ ಬಿಡಕ್ಕಿಲ್ಲ. ನೀನೇ ಹಾಕ್ಬಿಟ್ಟು ಬಿದ್ದಿಯಲ್ಲೋ. ತಂಗಿಯವ್ವ, ಅಕ್ಕ ಮೂಗುತಿ ಮುಟ್ಟೋಗಿದೆ, ಕೈ ಬಳೆ ಹೊಡೆದೋಗಿದೆ, ಎಲ್ಲವೂ ಬಿಟ್ಟಿದೆ, ಎಲ್ಲವೂ ಕಳೆದೋಗಿ ಎಲ್ಲೆಲ್ಲೋ ಹೋಗೋಗಿದೆ, ಎಲ್ಲವೂ ಕಳೆದೋಗಿದೆ, ಮಾನವು ಕಳೆದೋಗಿ ಎಲ್ಲಾನು ಕಳೆದೋಗಿ ಅಕ್ಕ ನಿಜ ರೀ. ಅಕ್ಕ ನಗ್ತಾವಳೆ. ಅಕ್ಕಂಗೆಲ್ಲ ಮುಗಿದೋಗಿದೆ. ಅತ್ತೆ ನಗ್ತಾವಳೆ. ನೀನ್ ಹೇಳಿದೆ ತಾನೆ ನಿಮ್ಮ ಅಕ್ಕನ ಪ್ರಸ್ತ ಆದ್ಮೇಲೆ ನಮ್ಮಿಬ್ರು ಪ್ರಸ್ತ ಅಂತ. ಈಗ ಪ್ರಸ್ತ ಮಾಡ್ಕೋಬೇಕು. ಬಾ ಬಾ ಬಾ. ಆಗಲ್ಲ ರೀ. ಯಾಕೆ ಆಗಲ್ಲ? ನಮ್ಮ ಅಕ್ಕಗೆ ಮಗು ಆಗೋವರೆಗೂ ಮುಟ್ಟಿಸ್ಕೊಳಲ್ಲ ಅಂತ ಅಮ್ಮಗೆ ಭಾಷೆ ಕೊಟ್ಟಿದ್ದೀನಿ ರೀ. ಅಮ್ಮಗೆ ಭಾಷೆ ಕೊಟ್ಟಿದ್ದೀ? ಏನು ಆಕ್ಟಿಂಗು. ನೋಡ, ನೀನೆಷ್ಟೇ ಭಾಷೆ ತಗೊಂಡ್ರು ಬಿಡಲ್ಲ, ನಿನ್ ಮಗಳ ಜೊತೆ ನಾನು ಪ್ರಸ್ತ ಮಾಡ್ಕತೀನಿ. ಬಾರೆ. ಸಾರಿ, ನಾನು ಅದಕ್ಕೆ. ಅವಳೆಲ್ಲೋದು? ಅವಳು ಆಲ್ರೆಡಿ ಒಳಗೋದ್ಲು. ಏನ? ನಿನ್ನಲ್ಲ ಬಾಬಾ, ಆಗಲ್ಲ ಅಂತ ಹೇಳಿ ಬಾಬಾ. ಆಗಲ್ವಂತೆ ಬಿಡೋಣ. ಲೋ ತಮ್ಮ, ಏನ್ ಮಾತಾಡ್ತಾ ಇದೆ ನೋಡು. ಇವತ್ತು ಬೇಕೇ ಬೇಕು, ಬೇಕು ನಾಳೆ ಬೇಡ, ಇವತ್ತು ಬಾಬಾ, ಇವತ್ತು ಆಗಲ್ಲ ಅಂತ ಹೇಳಿ ಬಾಬಾ. ಇವತ್ತು ಬೇಕು. ಆಗಲ್ಲ. ಹೆಂಗಾದ್ರೂ ಮಾಡ್ಕ ಸಾಯ್ರಿ. ಅವ್ಳು ಕರ್ಕ ಹೋಯ್ತಾ ಇರೋದು ಸಾಯಕ್ಕಲ್ಲ ಬಾಬಾ. ಇವತ್ತೊಂದ್ ದಿವಸ ನಿಮ್ಗೋಸ್ಕರ ಒಪ್ಕೋತಾ ಇದೀನಿ ಬಾಬಾ. ನನ್ಗೆ ಇಷ್ಟ ಇಲ್ಲ ಬಾಬಾ. ಎಲ್ರು ನಿಮ್ಮ ಹೊಟ್ಟೆ ಹಸುನ್ ಬಗ್ಗೆ ಯೋಚನೆ ಮಾಡ್ತೀರಿ, ನನ್ಗೊಂದು ಹೊಟ್ಟೆ ಇದೆ ಅಂತ ಯಾರು ಯೋಚನೆ ಮಾಡೋರಿಲ್ವಲ್ಲಪ್ಪ. ಯಾವನ್ ಕೈಲಾಯ್ತದೆ? ಹೋಗಲ್ಲೇ. ತಮ್ಮ ಇದಳು ಮಗ ಅಳ್ತಾ ಐತೆ, ನೋಡ್ಕೊ
ಮಗು ಇವಳೆ ಬೈಲಿ ಬೈಲಿ ನೋಡಿ ನಮ್ಮ ಅಣ್ಣನು ನಿಮ್ಮ ಅಕ್ಕನು ಒಂದೇ ಮಗನಲ್ಲಿ ಉಟ್ಬಿಟ್ಟವ್ರೆ. ತಗ ನೋಡ ನೀನು ಹೇಳಿದೆ ಮಗು ಆದ್ಮೇಲೆ ಪ್ರಸ್ತ ಅಂತ. ಮಗುನ ತೊಟ್ಲಿಗೆ ಹಾಕ್ಬಿಟ್ಟು ಒಂದ್ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕೊಂಡು ಒಳಗ್ ಬಾ. ಚಿಕ್ಕ ಕಂದಮ್ಮನ ತೊಟ್ಲಲ್ಲಿ ಹಾಕ್ಬರಕ್ಕೆ ನನ್ ಕರಳು ಹೋಗ್ತಾ ಇಲ್ಲ ರೀ. ಕೊಡಿ ಅಣ್ಣ ಅವಳು ಕರಳು ಹೋಗ್ತಲ್ಲ ನಿನ್ ಕರಳು ನೀನ್ ತಗೊಂಡು ಹೋಗ್ತೀನಿ. ಈಗ ಸಾರ್ ನಾವು ಪ್ರಶ್ನೆ ಮಾಡಿ ನಾವು ಒಂದ್ ಮಗು ಮಾಡೋ ಬಗ್ಗೆ ಯೋಚನೆ ಮಾಡ್ತೀನಿ ಸರ್ ನಾನು. ಏನ್ ಮಾತಾಡ್ತಾ ಇದ್ದಿಲ್ಲ? ಕೆಲ್ಸ ಅರ್ಧಕ್ಕೆ ಪೆಂಡಿಂಗ್ ನಿಲ್ಸಿದ್ದೀನಿ. ಬಾವಾ ಬಾವಾ ಆಗಲ್ಲ ಅಂತ ಹೇಳಿ, ಬಾವಾ ಆಗಲ್ಲ ಅಂತ ಹೇಳಿ. ನೋಡ ಆಗಲ್ಲ ಅಂತ ಹೇಳ್ತವ್ರೆ, ಹೋಯ್ತಾ ಇರು. ನನ್ನ ಮಾತು ಅಂದ್ರೆ ಅವನಿಗೆ ವೇದವಾಕ್ಯ. ಹಿಂಗೆ ನೋಡಿ ಹಿಂಗ್ ಬರೆದು ಬಿಟ್ಟು ಹಿಂಗ್ ದಾಟಬೇಡ ಅಂದ್ರೆ ಅವ್ನು ದಾಟಲ್ಲ ಅಂತವ್ನವನು. ಕೆಟ್ಟು ಟೆಲಿಕಾಸ್ಟ್ ಆಗ್ಬಾರ್ದೇನೋ. ಏನ್ ಹಿಂಗಾಡ್ತಾ ಇದ್ದೆ ನೀನು? ತಮ್ಮ, ಹಸು ಆದಾಗ ಬಿರಿಯಾನಿನೇ ಬೇಕು ಅಂತ ಆಸೆ ಪಡ್ಬಾರ್ದು ಕಣೋ. ಚಿತ್ರಾನ್ನ ಸಿಕ್ಕಿದ್ರು ತಿನ್ನಿ ಖುಷಿ ಪಡ್ಬೇಕು. ಅದೇ ನಾಯ ಹಂದಿನ ಬಾವಾ ಆಗಲ್ಲ ಅಂತ ಹೇಳಿ ಬಾವಾ, ಮತ್ತೆ ಆಗಲ್ಲ ಅಂತ ಹೇಳಿ ಬಾವಾ. ನಿಲ್ಸಾಲೆ ಆಗಲ್ಲ ಅಂತಂದ್ರೆ ಹೈಗೆತ್ತು ಬಿಟ್ಟವಳೆ. ಏನು ನಿನ್ನಲ್ಲ ನನ್ನ ಹೆಂಡತಿ ಕಳ್ಸು. ಯಾಕಿತ್ತ ನನ್ನ ಮಗನ ಬೈಲ್. ಅಂತ ಅಂದು ಮನೆಯ ಶಿಶುವಾರ ಮಾಡಿ ಕೂರ್ತಿದ್ಯಲ್ಲೋ. ಲೇ ಇವಳಿಗೆಲ್ಲ ಕಣೆ ಹೊಡಿಬೇಕಾಗಿರ್ದು. ಇವ್ರನ್ನ ಎತ್ತಿದ್ಯಲ್ಲ ಹೂ ಹಂಚ್ಕೊಂಡೋಳು ನಿನಗೆ. ಒಂದ್ ನಿಮಿಷ ಇರಿ, ಮನುಷ್ಯರು ಹುಟ್ಸಕ್ ಸಾಧ್ಯ ಇಲ್ಲ ಈ ತರ ಮಗುನ. ಇದು ಒಂದೇ. ಅಯ್ಯೋ, ಮಗುಗ್ ಒಂದ್ ಕಣ್ ಚಿಕ್ಕದಿದೆ. ನನ್ ಮಗು ಸರ್. ಎಲ್ಲ ನೀ ಮಮ್ಮನ್ ತರನೇ ಇದೆಯಲ್ಲಪ್ಪ ನೀನು. ದಯವಿಟ್ಟು ಕರ್ನಾಟಕದ ಜನತೆ, ಈ ಮಗುನ್ ಸರಿಯಾಗಿ ಅರ್ಧ ಗುಂಗುರು ಅರ್ಧ ಕೂದ್ಲಿಲ್ಲ. ಒಂದ್ ಕಣ್ ಚಿಕ್ಕದು ಒಂದ್ ಕಣ್ ದೊಡ್ಡದು, ಅರ್ಧ ಬೆಳಗ್ಗೆ ಇನ್ನೊಂದು ಕರ್ಗೆ. ಜಡ್ಜಸ್ ಹತ್ರದಿಂದ ನೋಡ್ಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ರು. ಜಡ್ಜಸ್ ನಿಜವಾಗ್ಲು ಈ ಮಗುಗೆ ಜನ್ಮ ಕೊಟ್ಟಂತ ಈ ಹಂದಿಗೆ, ಸಾರಿ ಈ ಹೆಣ್ಣಿಗೆ ನಿಜವಾಗ್ಲು ಎತ್ತು ಮುಗಿಬೇಕು. ಏನ ಸರ್? ಕೈ ಎತ್ತು ಮುಗಿಬೇಕು. ಇಡೀ ಫ್ಲೋರ್ ಎದ್ದು ಬಿದ್ದು ನಕ್ಕಿದೀವಯ್ಯ. ಗ್ಯಾಪ್ ಕೊಡದೆ ನಕ್ಸಿದ್ರಲ್ಲ ಅಪ್ಪ. ಜಡ್ಜಸ್ನೇ ಡೈರೆಕ್ಟ್ ಆಗಿ ಕೇಳ್ಬೋಣ, ಯಾಕಂದ್ರೆ ಈ ಮಗುನ್ ಬಹಳ ಹತ್ರದಿಂದ ನೋಡ್ರಿ ಅಂತ ಶ್ರುತಿ ಮೇಡಮ್. ಪ್ರಶಾಂತ್, ಈ ಭೂಮಿಯ 10ನೇ ಅದ್ಭುತ ಕಣೆಯ ನೀನು. ಪ್ರಶಾಂತ್, ಸ್ಟೈಲ್ ಆಗಿ ನಿಂತ್ಕೊಳ್ರಿ. ನೋಡ್ರಿ ಮುಂದೆ ಬಾ. ನೋಡ್ರಿ ಇದು. ಮುಂದೆ ಬರೋ. ಶಿರಾಡಿ ಘಾಟಿದ್ದಂಗ ಅವನೇ. ಒಂದ್ ಹೆಣ್ಣು ನಾಚಿ ನೀರಾಗಿ ಬೆಂಡಾದ್ರೆ ಹೆಂಗಿರುತ್ತೆ? ಅಯ್ಯೋ. ಅಮೃತ ತೋರಿಸ್ತಾರ ನೋಡು. ಅಮೃತ ನಿಂತ್ಕೊಂಡು ನೋಡ್ಸಮ್ಮ. ಅಯ್ಯೋ ಅಯ್ಯೋ. ಒಂದ್ ನಿಮಿಷ ಅಲ್ಲೇ ಏಯ್, ನೋಡ್ಕೊಂಡ್ಬಿಡ್ತೀನಿ ಮ್ಯಾಮ್. ಇದು ನೋಡಿ ಮ್ಯಾಮ್, ಶಿರಾಡಿ ಘಾಟು ಬಾಯಿ ಎತ್ಕೊ ಬಾಯಿ. ಸಾಕಿ ಇವನ್ಗೆ ಇವತ್ತು. ಪಾಪ ನನ್ನ ಕೈಲಿ ಚಾನ್ಸೇ ಇಲ್ಲಪ್ಪ. ಕುರ್ಚಿ ಮೇಲೆ ಕುತ್ಕೊಂಡಂತೂ ಈ ಸ್ಕಿಟ್ನ ನೋಡಕ್ಕೆ ಆಗ್ಲಿಲ್ಲ. ಅಷ್ಟು ನಗಿಸ್ಬಿಟ್ರಿ ನೀವೆಲ್ರು. ಆಮೇಲೆ ನಮ್ ಚಂದ್ರಪ್ರಭಾ, ನೀನ್ ಹೆಂಗ್ ಕಾಣ್ತಾ ಇದ್ದೆ ಗೊತ್ತೇನೋ? ಈ ಬರ್ಗೆಟ್ಟಿರೋ ಸಂಘದ ಅಧ್ಯಕ್ಷನ್ ತರ ಇದ್ದ. ಏನೋ ಒಂದು ಆಗತ್ತೆ ನಮ್ ಚಂದ್ರಪ್ರಭಾಗ್ ಒಳ್ಳೇದು ಅಂದ್ರೆ ಈ ರೇಂಜ್ಗೆ ಚಂದ್ರಪ್ರಭಾ. ಲಾಟ್ರಿ ಹೊಡೆದಲ್ಲ, ಲಾಟ್ರಿ ಅಯ್ಯೋ ಸರಿಯಾಗಿ ಹೊಡೆದಿದ್ದು. ಗೋವಿಂದ ಯಪ್ಪ, ಯಾವ ದೇವ್ರ ನೆನ್ಸ್ಕೊಳ್ಳಿ ಅಂತ ಗೊತ್ತಾಗ್ಲಿಲ್ಲಪ್ಪ ನನಗೆ.
ನಕ್ಕು ನಕ್ಕು ಸುಸ್ತಾಗೋದೆ. ಆಮೇಲೆ ನಮ್ ನಿವೇದಿತಾ ಎಸ್ ಮ್ಯಾಮ್. ಇಷ್ಟು ಸ್ಕಿಟ್ಗಳಲ್ಲಿ ನಿಂದು ಸ್ಟನ್ನಿಂಗ್ ಪರ್ಫಾರ್ಮೆನ್ಸು, ಈ ಸ್ಕಿಟ್ ಅಲ್ಲಿ ನಿಂದು ಸ್ಟಿಲ್ ಪರ್ಫಾರ್ಮೆನ್ಸ್. ಆಮೇಲೆ ಇಷ್ಟು ಸ್ಕಿಟ್ಸ್ ನಾನು ಇವತ್ತು ಮಾಡಿದ್ರಲ್ಲಿ ಇದೇ ಮೋಸ್ಟ್ ಡಿಫಿಕಲ್ಟ್ ಒನ್. ಯಾಕೆ ಅಂತ ಕೇಳಿ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಸಿಕ್ಕಾಬಟ್ಟೆ ನಗು ಬರ್ತಿದೆ, ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಸೆಕೆಂಡ್ ಕಣ್ ಬಿಟ್ಟೇ ಇರ್ಬೇಕು, ನಂಗೆ ಈ ಕಡೆ ಒಂದ್ ಕಣ್ಣಿಂದ ನೀರ್ ಸುರಿತಾನೆ ಇದೆ. ಬಟ್ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನನ್ನ ಆಕ್ಟಿಂಗ್ ಸ್ಕಿಲ್ಸ್ ನ ತೋರಿಸಿದ್ದೀನಿ ಇವತ್ತು. ನಿಜವಾಗ್ಲೂ ಈ ಒಂದು ಎಫರ್ಟ್ಗೆ ಇಡೀ ಸೆಟ್ ಸ್ಟ್ಯಾಂಡಿಂಗ್ ಅವೇಷನ್ ಕೊಡ್ಲೇಬೇಕು. ಯಾರಿಗೆ? ನಿವೇದಿತಂಗ. ಎಸ್, ಈ ಒಂದು ಸ್ಟಿಲ್ ಪರ್ಫಾರ್ಮೆನ್ಸ್ಗೆ. ಎಸ್ ಪ್ಲೀಸ್ ಬಾಯ್ಸ್ ಗರ್ಲ್ಸ್. ಅದು ಹೆಂಗಿತ್ತು? ಸಕ್ಕದ ಏನ್ರಿ, ಒಂದು ಸೆಕೆಂಡ್ ಬಿಡ್ದಂಗೆ ನಗ್ಸೋದಿದೆಯಲ್ಲ, ಇದರಲ್ಲಿ ಗ್ರೇಟ್ ಪರ್ಫಾರ್ಮರ್ಸ್ ಅಂದ್ರೆ ನನಗೆ ಒಂದು ಗೊಬ್ಬರ ಚಿಂದಿ ಉಡಾಯಿಸ್ಬಿಟ್ಟು. ಚಿಂದಿ ಗೊಬ್ಬರ. ಥ್ಯಾಂಕ್ ಯು ಸರ್. ನನ್ನ ನಂಬರ್ 2 ಮಿಸ್ಟರ್ ಚಂದ್ರಪ್ರಭಾ. ಏನ್ ಆರ್ಟಿಸ್ಟ್ ನೀವು ರೀ ಚಂದ್ರಪ್ರಭಾ. ನಿಮ್ಮ ಕೆಪಾಸಿಟಿ ನಿಮ್ಗೆ ಗೊತ್ತಿಲ್ಲ. ಒಳ್ಳೆ ಚಪ್ಪಾಳೆ ಚಂದ್ರಪ್ರಭಾಗೆ. ಬಟ್ ಇಡೀ ಒಂದು ಕಾರ್ಯಕ್ರಮನ ಸಖತ್ತಾಗಿ ಈ ಒಂದು ಎಪಿಸೋಡ್ನ ಸ್ಕಿಟ್ನ ತಗೊಂಡೋದಂಥ ವ್ಯಕ್ತಿ, ಅವನಿಂದನೇ ಈ ಒಂದು ಎಪಿಸೋಡ್ಗೆ ಅಷ್ಟು ಕಳೆ ಕಟ್ಟಿದ್ದು ಪ್ರಶಾಂತ್. ಆಹಾ, ನೀವೇನೇ ಹೇಳಿ ಪ್ರಶಾಂತ್, ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ರೆ ಅವ್ರಿಗೊಂದು ಚಪ್ಪಾಳೆ ಹೊಡಿರ. ಆಮೇಲೆ ಅಮೃತ, ನಿಮ್ಗೇನು ಕ್ಯಾರೆಕ್ಟರ್ ಕೊಟ್ಟಿದ್ರೆ ತುಂಬ ನೀಟಾಗಿ ಮಾಡಿದ್ರು. ಲಾಸ್ಟ್ ಟೈಮ್ಗಿಂತ ಈ ಸರ್ತಿ ಸೆಟಲ್ಡ್ ಆಗಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನಮಗೆ ಕಲಾವಿದರಾಗಿ ನಾವು ಸುಮಾರು ಸಲ ನೋಡಿ ಕೂಡ ಇಷ್ಟು ನಗು ತಡ್ಕೊಳಕ್ ಕಣ್ಣೀರು ಬರುತ್ತೆ ಅಂದ್ರೆ ನಮ್ಮ ಆಡಿಯನ್ಸ್ ನಮ್ ಸಾಧು ಸಾರ್ ಹೇಳ್ದಂಗೆ ಈ ಸ್ಕಿಟ್ ಮೂಲಕ ಈ ವೇದಿಕೆಯಲ್ಲಿರುವಂತ ನಗುವನ್ನ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ನಾವು ಕೊಡ್ತಾ ಇದ್ದೀವಿ ಗೋಲ್ಡನ್ ಗೆಲೆ. ಸೂಪರ್, ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್, ವೆಲ್ ಡಿಸರ್ವಿಂಗ್. ಈ ಒಂದು ಮೊದಲ ರಾತ್ರಿ ಹೋರಾಟಕ್ಕೆ ಜಜಸ್ ಕಡೆಯಿಂದ ಸಿಗ್ತಾ ಇದೆ ಗೋಲ್ಡನ್ ಗೆಲುವು. ಎಸ್, ಈ ಸ್ಕಿಟ್ ಅಲ್ಲಿ ಸಿಕ್ಕಾಪಟ್ಟೆ ಸಹಕಾರ ಕೊಟ್ಟಿರುವಂತ ಪ್ರಶಾಂತ್, ನಿನಗೊಂದು ಮತ್ತೊಂದು ಗುಡ್ ನ್ಯೂಸ್ ಇದೆ. ಮತ್ತೊಮ್ಮೆ ನೀನು ಚಂದ್ರಪ್ರಭಾ ಪಾರ್ಟ್ನರ್ಸ್ ಆಗಿ ಮುಂದುವರಿತಾ ಇದ್ದೀರಾ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ಚೇಂಜಿಂಗ್ ದ ಪಾರ್ಟ್ನರ್ ಸರ್. ಥ್ಯಾಂಕ್ ಯು. ಚಂದ್ರಪ್ರಭಾ, ನೀನ್ ಹೇಳು, ನಿನ್ನ ಅನಿಸಿಕೆ ಹೇಳು. ಇಲ್ಲಿ ನಾನು ಕಂಗ್ರಾಚುಲೇಷನ್ಸ್ ಚಂದ್ರಪ್ರಭಾ. ನೀನಿಲ್ಲ, ಅಮೃತನಿಗಿಂತ ಅಪ್ಸರೆ, ನಾನೇ ಕಪ್ಸರೆ ಎಲ್ಲ ಸಿಕ್ಕ್ಯಾರ ನಿನಗೆ. ಎಷ್ಟು ಖುಷಿ ಆಗ್ತಾ ಇದೆ? ಇಲ್ಲ, ಖುಷಿ ಆಗಿಲ್ಲ ಅಣ್ಣ, ನನಗೆ ಅಮೃತನೇ ಬೇಕು. ಅಮೃತನೇ ಬೇಕು ನನಗೆ. ಇಲ್ಲ, ಬಟ್ ಈ ಪರ್ಫಾರ್ಮೆನ್ಸ್ ನೋಡಿ ಸಾಧು ಸರ ಕಿವಿಲ್ ಹೇಳಿದ್ದು. ಅಲ್ಲ, ನಿಜವಾಗ್ಲೂ ನನಗೆ ಅವ್ರ ಮಾತಿಗೆ ಬೆಲೆ ಕೊಡಂಗಿದ್ರೆ ನೋಡಪ್ಪ, ದಯಮಾಡಿ ಯಾರು ಕೊಡಿ ಸರ್, ಪ್ರಸಾದ ಬೇಡ. ಇಲ್ಲ ಇಲ್ಲ, ನನಗೆ ಪ್ರಶಾಂತ್ ಬೇಕು. ಇವತ್ತಿಂದ ನೀವು ಆ ಮಗುನ ಅವ್ರ ಕೈಲಿ ಕೊಡಿ, ಗೊಬ್ಬರನ ಕೈಲಿ ಕೊಡಿ. ಗೊಬ್ಬರ ನಿಮ್ ಕರ್ಮ ನಾವ್ ಬರ್ಬೇಕಲ್ಲಪ್ಪ. ಕೊಡಿ. ಎಸ್, ಚಂದ್ರಪ್ರಭಾ ಹಾಗೂ ಏನಿನ ಹೆಸರು? ಪ್ರಶಾಂತಿ, ಇವರಿಬ್ರು ಆಗ್ತಾ ಇದ್ದಾರೆ ಮುಂದಿನ ಜೋಡಿ. ಬಾಯ್ ಅಣ್ಣ, ಇವರು ನಿನಗೆ ಅಮೃತನೇ ಬೇಕಾ? ಎಸ್. ಹಾಗಿದ್ರೆ ಒಂದು ಚಾಲೆಂಜ್ ಇದೆ, ಅಕ್ಸೆಪ್ಟ್ ಮಾಡ್ಕೋತೀಯ? ಖಂಡಿತ ಅಣ್ಣ, ಏನಾದ್ರೂ ಅಕ್ಸೆಪ್ಟ್ ಮಾಡ್ತೀಯ? ಏನಾದ್ರೂ ಓಕೆ. ಈ ಚಾಲೆಂಜ್ ಅಲ್ಲಿ ನೀ ಗೆದ್ರೆ ಅಮೃತ, ಇಲ್ವಾ ವಿಸಾ. ವಿಷನಾ ಪ್ರಶಾಂತಿ ಪ್ರಾಸ. ಪ್ರಾಸ. ಓಕೆ. ಚಾಲೆಂಜ್ ಬಿಟ್ವೀನ್ ಅಮೃತಕ್ಕಾಗಿ ಹೋರಾಟ 3.0. ಇದರಲ್ಲಿ ಚಂದ್ರಪ್ರಭಾಗೆ ಅಮೃತ ಸಿಗ್ತಾರಾ ಅಥವಾ ಪ್ರಶಾಂತಿ ಸಿಗ್ತಾರಾ? ಕಾದೋಣ. ಪ್ರಾಪರ್ಟಿ ಬನ್ನಿ. ಚಂದ್ರಪ್ರಭಾ ಅಣ್ಣ, ಏನಿರ್ಬೋದು ಈ ಟಾಸ್ಕ್? ಜ್ಯೂಸ್ ಏನೋ ಅನ್ಸ್ತದೆ, ಎಲ್ಲರೂ ನಿಮ್ಗೆ ಫಸ್ಟ್ ಕುಡ್ಸಿ ಆಮೇಲೆ ಅವರು ಕುಡ್ಸೋದೇನೋ ಅಂತ. ಇದು ನಿನ್ನ ಪಾಲಿಗೆ ಅಮೃತ ಆಗತ್ತಾ ವಿಷ ಆಗತ್ತಾ ಅಂತ ಈಗ ಡಿಸೈಡ್ ಆಗತ್ತೆ. ಇಲ್ಲಿ ಅಮೃತ, ಇಲ್ಲಿ ನಿನಗೆ ಇಲ್ಲಿ ಖಾರದ ಪುಡಿ ಇದೆ, ಪೌಡರ್ ಇದೆ. ನಿನಗೆ ಇಲ್ಲಿ ಏನ್ ಇಷ್ಟ ಆಗುತ್ತೋ, ಮೈ ಗಾಡ್, ಈ ಒಂದು ಜ್ಯೂಸ್ಗೆ ನಿನಗೆ ಇಷ್ಟ ಆಗಿದ್ದಂತ ಐಟಮ್ನ ಮಿಕ್ಸ್ ಮಾಡಿ ಎಲ್ಲ ಆದ್ಮೇಲೆ ಚಂದ್ರಪ್ರಭಾ ಇದನ್ನ ಕುಡಿಬೇಕು.
ನೀನು ಘಟ ಘಟ ಕುಡಿದ್ರೆ ಅಮೃತ ಇಲ್ವಾ ವಿಷ? ಓಕೆ, ಅಮೃತಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀಯ? ನಿನ್ಗೋಸ್ಕರ ನಾನು ಗೆದ್ದು ಬಂದೇ ಬರ್ತೀನಿ ಅಮ್ಮ. ಮಾಡ್ಬೇಡ. ಆಲ್ ದಿ ಬೆಸ್ಟ್ ಚಂದು. ಆ? ಇದು ಚಂದು ಪೆಟ್ ನೇಮ್. ಪೆಟ್ಟಷ್ಟೇ ಅಲ್ಲ. ಅಮೃತ, ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ನೋಡಾಕು. ಖಾರ ಸ್ವಲ್ಪ. ಸ್ವಲ್ಪ ಕರಿ ಮಣ್ಣು, ಕಪ್ಪು ಮಣ್ಣು. ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಚೆಲ್ತಾರ ಯಾರಲ್ಲ, ವೇಸ್ಟ್ ಮಾಡ್ತಾರೆ ಉಪ್ಪನ್ನ. ನೀನು ಇದೇನಿದು ಮೈದಾ ಅಲ್ವಾ? ಇಲ್ಲಮ್ಮ, ಇದು ಕಾರ್ನ್ ಫ್ಲೋರ್. ಸೀದಿರೋ ಮೈದಾ. ರುಚಿಗೆ ತಕ್ಕಷ್ಟು ಬಣ್ಣ ಕಮ್ಮಿ. ಈಗ ಒಂದು ಮಗ್ನಲ್ಲಿ ಖಾರದ ಪುಡಿ, ಇನ್ನೊಂದು ಮಗ್ನಲ್ಲಿ ಮಣ್ಣು, ಸ್ವಲ್ಪ ಉಪ್ಪು ಕಲಿಸಿ ನಿನ್ನ ಪ್ರೀತಿ ಬೆರೆಸಿ. ಕುಡಿದ್ಮೇಲೆ ಬಾಯಿಗೆ ಮಣ್ಣು. ಈ ಮಗ್ಗಿನಿಂದ ಆ ಮಗ್ಗಿಗೆ. ಈ ಮಗ್ಗಿನಿಂದ ಆ ಮಗ್ಗಿಗೆ. ಹಾಕಿ ಟೇಸ್ಟ್ ವಾಸನೆಗೆ ಮೂರ್ಛೆ ಹೋಗ್ತಾ ಇದೆ. ಒಂದ್ ನಿಮಿಷ ಇರಮ್ಮ, ನೀನೇ ಕೈಯಾರ ಕುಡ್ಸಮ್ಮಯ್ಯ ಅಮೃತನ. ಚಂದು, ಚಂದು, ಆಲ್ ದಿ ಬೆಸ್ಟ್. ಚಂದು, ಇದೇ ನಿನಗಿಂದು ಇವತ್ತೇ ಕೊನೆ. ಯಾವ ಕೈಲಿ ಆಗಲ್ಲ ಬಿಡು, ನಾ ಕುಡಿತೀನಿ ತಗೆ. ಮನ್ಸನ ದೆವ್ವನ. ಮನೀಷ, ಇದ್ಯಾಕೋ ವರ್ಕ್ ಆಗ್ತಲ್ಲಮ್ಮ. ನೋಡಿ, ಇದು ಆಕ್ಚುಲಿ ಏನ್ ಗೊತ್ತಾ, ಇದು ನೋಡಿದ್ಯಾ ರಂಗೋಲಿ ಬಿಡೋದು ಹೆಂಗ್ ಗೊತ್ತಾ? ಅಣ್ಣ ಅಣ್ಣ, ಆ ರಂಗೋಲಿ- ದೋಸೆ ಉಯ್ಯೋದು ಹೆಂಗ್ ಗೊತ್ತಾ? ಬಣ್ಣನೇ ಬಿಟ್ಕೊಂಡಿಲ್ಲ ಕಣೋ ಇದು. ಬಣ್ಣ ಹೊಸದಾಗಿದೆ, ಒಳ್ಳೆ ಬಿಗಿಯಾಗಿ ಹಾಕಿ. ಒಳ್ಳೆ ನೋಡಕ್ ಒಳ್ಳೆ ಕೆಂಪು ಕಾಚ ಇದ್ದಂಗೆ ಇರ್ಬೇಕು. ಅಮೃತ ಅಮೃತ. ತೀರಾ ಹಂಗ್ ಮಾಡ್ತಾರೆ. ನಾನು ಮಾಡೋದು ನಿಜ ಅಲ್ಲ ಕಣ. ದಿಸ್ ಇಸ್ ಹೋಪ್ಲೆಸ್. ಹಾಕಂಗೆ ಇನ್ನೊಂದು ಚೂರು ಹಾಕು. ಯಾರು ಕುಡ್ದು ಪಡ್ಕೊಡಿಲ್ಲ ಕುಡಿಲ್ಲ. ಅಮೃತ ಆಮೇಲೆ ಪಾರ್ಟ್ನರ್ ನನ್ಗ. ಆಯ್ತು ಬಾ, ಕುಡಿ ಬಾ. ಚಾಲೆಂಜ ಇದೇ ಚಾಲೆಂಜ್, ಇದೇ ಚಾಲೆಂಜ್, ನೀ ಜಾಸ್ತಿ ಹಾಕ್ಬಿಡ್ತೇವೆ. ಇದೇ ಚಾಲೆಂಜ್. ನನ್ನ ಎಣಿಗೆ ನಾನೇ ಗುಂಡಿ ತೊಡ್ಕೊಂಡಂಗ ಆಯ್ತು ಈಗ. ಒಂದ್ ನಿಮಿಷ ಒಬ್ರ, ನೀನು ಬಣ್ಣನ ಕೇಳಿರೋದ್ರಿಂದ ನಿನ್ ನಾಲ್ಗೆಲ್ ಬಂದಿದೆ, ಹಾಗಾಗಿ ಬೈ ಪ್ರಶಾಂತ್ ಫಿಕ್ಸ್ ಆಗಿದೆ. ನಿಂಗೆ ಇಲ್ಲ ಬ್ರೊಕೆಟ್ ಇಲ್ಲೇ ಇದೆ. ರೆಡಿ ಗೊಬ್ಬರ. ಈಗ ಇದೊಂದು ಲೋಟ ಕುಡಿದ್ರು ಅಮೃತ ನಿನಗೆ. ಎಷ್ಟು ಕುಡಿದ್ರು ಇಲ್ಲ ಅಂತ ಗೊತ್ತು, ಸುಮ್ಮನೆ 100%. ಅಮೃತ ನೋಡು. ಇದು ಇನ್ನೊಂದೊಂದು ಲೋಟ ಯಾರು ಜಾಸ್ತಿ ಕುಡ್ತಾರೋ ಅವ್ರಿಗೆ ಅಮೃತ. ಇದು ನೀ ಗಂಡ್ಸಂದ್ರೆ ಇದು. ಹಿಂಗಿರ್ಬೇಕು. ಇದು ಗಂಡ್ಸಂದ್ರೆ. ಆಗಲ್ಲ ಅದು. ನೋಡು, ಇನ್ನೂ 10 ಲೋಟ ಕುಡಿತೀನಿ. ನನಗೆ 2 ಪಾರ್ಟ್ನರ್, ಅಮೃತ ಅಂಡ್ ನಿವೇದಿತಾ. ಇಬ್ರು ಮಧ್ಯ ಟೈ ಆಗಿದೆ. ಇಬ್ರು ಒಂದೊಂದು ಲೋಟ ಕುಡಿದೀರಾ. ಇನ್ನೊಂದು ಲೋಟ ಎಕ್ಸ್ಟ್ರಾ ಯಾರು ಕುಡಿದೀರಾ? ಅಮೃತ ಅವ್ರಿಗೆ. ಮತ್ ಕುಡಿ, ಕುಡಿತೀನಿ. ಬಕೆಟ್ ಗಟ್ಲೆ ಕುಡಿತೀನಿ ಇವತ್ತು. ಈಗ ಏನು ಅಂದ್ರೆ ಒಂದ್ ಸಿಪ್ ಕುಡಿಬೇಕು. ಅಮೃತ ನಿಮಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಕುಡಿಬೇಕು. ರೆಡಿ? ಹಾ, ಗೊಬ್ಬರ. ಅಯ್ಯಯ್ಯೋ. ಅಮ್ಮ, ಹಾ ಚಂದು, ಅದೆಲ್ಲ ಜ್ಯೂಸ್ ಕುಡ್ದಾದ್ಮೇಲೆ ಫುಲ್ ಎಂಡ್ ಆದ್ಮೇಲೆ. ಚೆಸ್. ಚಾಯ್ಸ್ ಅಂತ ನಾನು ಹೇಳೋ ತನಕ ಕುಡಿಯಂಗಿಲ್ಲ. ಕೊಡು. ಫಸ್ಟ್ ನೀನೇನ್ ಕಬ್ನಲ್ಲಿ ಕೊಡ್ತಾ ಇದೀಯಾ? 25 ಸರಿ ತುಂಬಿ ಕೊಡಕ್ಕೆ. ನಾನು ಹೇಳೋ ತನಕ ಕುಡಿಬೇಡ. ಅಭಿ ಕಣ್ಣು ರೆಡಿ? ನೀ ಹೇಳಪ್ಪ. ಅದ್ ಚೆನ್ನಾಗಿದೆ ಪಾಂಡೆ.
ಆ ಹುಡುಗಿ ಮೇಲೆ ಯಾರು ಸುಂದರವಾಗಿರೋ ಕವನ ಹೇಳ್ತಿರೋ ಆ ಹುಡುಗಿಗೆ ಅವರೇ ವಿನ್ನರ್. ಎಸ್ ಅಷ್ಟೇ. ಹೇಳ. ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಿನ್ಗೋಸ್ಕರ ಅವತ್ತು ಈರುಳ್ಳಿ ತಿಂದೆ, ಅವತ್ತು ಅವ್ಳ ಕೈಯ ಮುಗ್ದೆ, ಇವತ್ತು ಅದೇನ್ ಕುಡಿತಾನೆ ಅಂತ ಇದಕ್ಕೆ ಹೆಸರು ಕೂಡ ಗೊತ್ತಾಗ ಕುಡಿದ್ಬಿಟ್ಟಲ್ಲಿ ಏನಾರ ಬದುಕೊಂಡ್ರೆ ನೀನ್ ನನ್ನೇ ಮದುವೆ ಆಗು. ಕುಡಿಯೋ, ನನ್ನಿಷ್ಟ. ಶೃಂಗಾರ ಕಾವ್ಯ ಬರೆದನು. ಇನ್ನೊಂದು ಕೊಡಿ ತುಂಬಾ ಕೆಡದಾಗಿದೆ. ಕವನ ಅಣ್ಣ ಅದು. ಆಯ್ತು ಬದ್ ಬೇಗ ಹೇಳು. ಶೃಂಗಾರ ಕಾವ್ಯ ಬರೆದನು, ಅಮೃತ ಬರುವೆ ನನ್ನ ಜೊತೆ ಇನ್ನು. ಬಾ ಅದಂಗಲ್ಲ ಕಡ, ಆ? ನಾನ್ ಹೇಳ್ತೀನಿ ನೋಡು. ಕುಡಿದ್ಬಿಡು ಪೂರಾಂಗರ. ಕುಡಿತೀನಿ. ಲಾಸ್ಟ್ ಅಲ್ಲಿ ಒಂದ್ಸಿ ಉಳಿಸ್ಕೊಳ್ಳೇಬೇಕು, ನಾನು ಹೇಳೋ ತನಕ ಕುಡಿಯಂಗಿಲ್ಲ. ಅದಕ್ಕೆ ನುಗ್ಗ ಬದಲು ಒಳಕ್ಕೆ ಹೋಗ್ದೆ. ತಿರ್ಗಾ ಅದೇ ಕುಡಿ. ಥು, ಅಪ್ಪ ಯಾಟಿಗೆ ಅಂದ್ರೆ ಹಸೆ ಬಿಡಿಸ್ಬಿಟ್ಟ. ಅಲ್ಲ ಕಡ, ಯಾವ ಅಮೃತ ಬೇಕಾ? ಕುಡಿಯಕ್ಕಿಂತ ಮುಂಚೆ ಹೇಳ್ಬೇಕು. ಸರಿ ಆಕ್ಸೆಪ್ಟ್ ಮಾಡ್ಕೊಂತೀನಿ. ಗೊಬ್ಬರ ನೀ ಬಿಟ್ಟಾಯ್ತಾ ಆಟ? ನಾನೆಲ್ಲ ಆಟ ಬಿಡೋದಲ್ಲ. ಅದು ಗೊಬ್ಬರ ಗಿವ್ ಅಪ್ ಮಾಡ್ಯಾನೆ. ಸೊ ಹಂಗಾರೆ ಕುಡಿಯೋದು ಬೇಡ ನೀನು. ಅಮೃತಕ್ಕಾಗಿ ಹೋರಾಟ 3.0 ಇಲ್ಲಿಗೆ ಮುಗ್ದಿದೆ. ಈ ಹೋರಾಟದಲ್ಲಿ ಗೆದ್ದಿರೋದು ಯಾಕಣ ಅವನು ಎತ್ಕತ್ತವ್, ನಾನೇನ್ ಮಾಡಿ. ಅಂದ್ರೆ ಗೊಬ್ಬರಗಾಲ ಆಟದಿಂದ ಅವನಾಗೋನೆ ಬಿಗ್ ಬಾಸ್ ತರ ಆಚೆ ಹೋಗಿರೋದ್ರಿಂದ ಈ ಆಟದಲ್ಲಿ ವಿನ್ ಆಗಿರೋದು ಇಟ್ ಈಸ್ ಚಂದ್ರಪ್ರಭಾ. ಹೇಗಿತ್ತು 2 ದಿನಗಳ ಗಿಚ್ಚಿಗಿಲಿಗಿಲಿಯ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್? ಅಯ್ಯೋ ದೇವ್ರೆ, ಕಾಂಪಿಟೇಷನ್ ಅಂದ್ರೆ ಇದು ಅನ್ನೋ ರೇಂಜಿಗೆ ಎಲ್ಲರೂ ಇವತ್ತು ಆಕ್ಟ್ ಮಾಡ್ಬಿಟ್ರು. Lovely. ಅಪ್ಪಾ, ಏನ್ ಎನರ್ಜಿ ಎಲ್ಲಾರ್ದು. ನನಗ್ ನಿಜವಾಗ್ಲೂ ಇದು 2ನೇ 3ನೇ ವಾರ ಅಂತ ನನಗೆ ಅನಿಸ್ಲಿಲ್ಲ. ಸತ್ಯವಾಗ್ಲು ಗಿಚ್ಚಿಗಿಲಿಗಿಲಿಯ ಫಿನಾಲೆಯಲ್ಲಿ ನೀವು ಪರ್ಫಾರ್ಮ್ ಮಾಡ್ತಾ ಇದೀರಾ ಅಂತ ನನಗೆ ಅನಿಸ್ತು. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಪ್ಪ ಎಲ್ಲ. ಇಟ್ ವಾಸ್ ಅಮೇಝಿಂಗ್ ಪಾರ್ಟಿಸಿಪೇಷನ್ ಎಲ್ಲರಿಂದನೂ. 5 ಸ್ಕಿಟ್ಗಳಲ್ಲಿ 3 ಸ್ಕಿಟ್ ಗೋಲ್ಡನ್ ಬಜರ್ ತಗೊಂಡ್ರಿ. ಆದ್ರೆ ನಮಗ್ ಅನಿಸ್ತಾ ಇರೋದೇನ್ ಗೊತ್ತಾ, ನಿಮ್ಮಲ್ಲಿರುವಂತಹ ಉತ್ಸಾಹ ಇಡೀ ಸೀಸನ್ ಹೀಗೆ ಇರಬೇಕು. ಹಾಗಿರ್ಬೇಕು ಅಂದ್ರೆ ನಾವು ಮತ್ತಷ್ಟು ಎನರ್ಜಿನ ನಿಮಗ್ ಕೊಡ್ಬೇಕು, ಮತ್ತಷ್ಟು ಚಾಲೆಂಜ್ ಅನ್ನು ನಿಮಗ್ ಕೊಡ್ಬೇಕು. Yes. ಆ ಚಾಲೆಂಜ್ ಏನು ಅಂತ ಹೇಳೋದಕ್ಕೆ ನಾನು ಸರ್ ವೇದಿಕೆಗೆ ಬರ್ತೀನಿ. ಈ 2 ದಿನಗಳಲ್ಲಿ ಆಕ್ಟ್ ಮಾಡಿದಂಥವ್ರು ಇದಾರಲ್ಲ, ಪ್ರತಿ ಸ್ಕಿಟ್ ಅಲ್ಲಿ ಅವ್ರಿಗೆ ಪಾಪ ಡೈಲಾಗ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಅವರ ಪಾರ್ಟಿಸಿಪೇಷನ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅವ್ರು ಯಾವಾಗ ಸ್ಕಿಟ್ ಅಲ್ಲಿ ಬರ್ತಿದ್ರು ಅವಾಗ ಏನಾಗ್ತಾ ಇತ್ತು, ಸ್ಕಿಟ್ ಮುಗಿತಾ ಇತ್ತು. ಹಾಗಾಗಿ ಈ ಕಾರ್ಯಕ್ರಮ ಎಂಡ್ ಆಗ್ತಾ ಇದೆ ಅಂತ ಗೊತ್ತು ಮಾಡೋದಕ್ಕೆ ಈಗ ಮತ್ತೆ ನಾವು ಅವ್ರನ್ನ ಈ ವೇದಿಕೆ ಮೇಲೆ ಕರೆಯೋಣ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಪಾಪ ಅವರಿಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಟೈಮೂ ಇರಲಿಲ್ಲ. Yes, exactly. ಆದ್ರೂ ಕೂಡ ಎಂಡಲ್ ಕರೆಕ್ಟ್ ಆಗಿ ಬಂದು ಎಂತ ಮಾಡ್ಬಿಡೋರು. ದೂರದೃಷ್ಟಿ ಸರ್ ನಿಮ್ದು. ಇದು ಒಂದು ಅಪ್ರಿಸಿಯೇಷನ್ ಆಗಿ ಅವ್ರನ್ನ ಇವಾಗ ಕರೀತಾ ಇದೀವಿ. ಬರ್ಲಿ ವೇದಿಕೆ ಮೇಲೆ ಒಂದನ್ನ ಅರ್ಪಣೆಯ ಸ್ಟಾರ್ ನಿವೇದಿತಾ ಗೌಡ. ಇಡೀ ವಾರ ಸ್ಕಿಟ್ ಎಂಡಲ್ಲಿ ಬಂದು ಈ ಒಂದು ಗಿಚ್ಚಿಗಿಲಿಗಿಲಿ ಸೀಸನ್ 2 ಇವರ ಪಾಲಿಗೆ ಎಂಡ್ ಆಗ್ತಾ ಇದೆ. ಇವತ್ತಿಂದ ನಿವೇದಿತಾ ಗೌಡ ಅವರು ಈ ಶೋನಲ್ಲಿ ಭಾಗವಹಿಸೋದಕ್ಕೆ ಆಗ್ತಾ ಇಲ್ಲ. ಕಾರಣಾಂತರಗಳಿಂದ ಅವರು ಈ ಶೋನಲ್ಲಿ ಇರೋದಿಲ್ಲ. ಅದನ್ನ ಡಿಸೈಡ್ ಮಾಡಿರೋರು ಯಾರು? ನೀವಿಬ್ರೆ. ಅದನ್ನೇ ಹೇಳು. ಐ ಆಮ್ ಸೋ ಸಾರಿ ನಿವಿ. ನೀನು ಅಳ್ಬೇಡ, ಬಟ್ ನನಗೆ ನೀ ಹತ್ರ ನಗು ಬರುತ್ತೆ. ನೀವು ದಯವಿಟ್ಟು. ನಗೋ ತರ ಇದೆ ನಮಗೆ. ನಿಜನಾ? ನಿನ್ನ ಹತ್ಕೊಂಡ್ ಕೇಳಿದ್ರೆ ಹೇಳ್ತೀನಿ. ನಿಜನಾ ಅಂತ ಕೇಳ್ತಿರೋದು? ನಿನ್ನ ಉಳಿವಿಗೆ, ನಿನ್ನ ಹೋಗೋದಕ್ಕೆ ಕಾರಣ, ಈ ಪ್ರತಿಯೊಂದಕ್ಕೂ ಸಾಧು ಸರ್ ಹಾಗೂ ಶ್ರುತಿ ಮೇಡಮ್ಮೇ ಕಾರಣ. ಯಾಕೆ ಮ್ಯಾಮ್? ಯಾಕೆ ಸರ್? ಇದೇನಪ್ಪ ಇದು, ಇಷ್ಟು ಅಪ್ರಿಶಿಯೇಟ್ ಮಾಡಿದೀವಿ. ಇವತ್ತು ಎಲ್ಲಾ ಸ್ಕಿಟ್ ಅಲ್ಲೂ ಪ್ರತಿಯೊಬ್ಬರದ ಒಂದು ಕ್ಯಾಲಿಬರ್ ನ ಅಬ್ಸರ್ವ್ ಮಾಡಿ ಈ ಸಾಧನೆ ಬಗ್ಗೆ ಒಂದು ಫೋಟೋ ಇದೆ, ದಯವಿಟ್ಟು ನೀವೆಲ್ಲರೂ ನೋಡ್ಲೇಬೇಕು. ನೀವು ಹೊರಡಕ್ಕಿಂತ ಮುಂಚೆ ಫೋಟೋ ನೋಡ್ಕೊಂಡು ಹೋಗು ಬಾ ಪ್ಲೀಸ್. ಇಡೀ ಶೋನಲ್ಲಿ ನಿವೇದಿತಾ ಅವರ ಜರ್ನಿ ಹೇಗಿತ್ತು, ವಿಟಿಯ ಫೋಟೋ ಪ್ಲೀಸ್.
ಫಸ್ಟ್ ಬಹುಮುಖ ಟೈಮ್ ಪ್ರತಿಭೆ. ಕಲರ್ಸ್ ಕನ್ನಡದ ಹಿಸ್ಟ್ರಿನಲ್ಲಿ ಒಂದೇ ವಾರದಲ್ಲಿ ವಿಟಿಯ ಫೋಟೋ ಬಂದಿರೋದು ಇದೇ ಫಸ್ಟ್ ಟೈಮ್. ಪಂಚ ಅವತಾರ, ಯು ಆರ್ ಅ ಪಂಚಿಂಗ್ ಸ್ಟಾರ್. ಹೋಗ್ಬಿಟ್ಟ ಅಲ್ಲ, ದಿ ಎಂಡ್ ಇದು. ಇಷ್ಟು ಒಳ್ಳೆ ಏನ್ ಸುಳ್ಳು? ನಾನು ಇಷ್ಟೆಲ್ಲ ಬಹು ಸ್ಕಿಟ್ಗಳ ನಟಿ ಅಂತ ಇದಕ್ಕೆ ಕೊಟ್ಟಿದ್ದೀರಾ, ನನಗೆ ಕಳಿಸ್ತೀರಾ? ಕಳೆದ ಸೀಸನ್ ಅಲ್ಲಿ ರನ್ನರ್ ಅಪ್ ಆಗಿದ್ರು ಈ ಸೀಸನ್ ಅಲ್ಲಿ ಒಂದು ಡೈಲಾಗ್ ಇಲ್ದೆ ಹೋದ್ರು ಸತತವಾಗಿ ಸ್ಕಿಟ್ ಮೇಲೆ ಸ್ಕಿಟ್ ಅಲ್ಲಿ ಡ್ರೆಸ್ ಚೇಂಜ್ ಗಳು ಮಾಡ್ಕೊಂಡು ಪ್ರತಿ ಸ್ಕಿಟ್ ಅಲ್ಲೂ ಸುಂದರವಾಗಿ ಕಾಣ್ಕೊಂಡು ನಿಂಗ್ ಡೈಲಾಗ್ ಇಲ್ದೆ ಇದ್ರು ಪಾಪ ಖಂಡಿತವಾಗ್ಲೂ ಎಂಟ್ವರೆಗೂ ನಿಂತ್ಕೊಂಡು ಮತ್ತೊಂದು ನಿಧಿ- ಸಿಹಿ ಸುದ್ದಿ. ಈ ನಿಧಿ ಈ 5 ಪಾಪ. ಪಾತ್ರಗಳು ಪುಂಕ ಅವಾರ್ಡ್ಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ದಾಖಲಾಗ್ತಾ ಇದೆ. ಕಂಗ್ರಾಚುಲೇಷನ್ ನಿವೇದಿತಾ. ನಿಜವಾಗ್ಲು ಈ ಪುಂಕ ಅವಾರ್ಡ್ಸ್ ಆಫ್ ಇದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ವೇದಿಕೆ ಮೇಲೆ ದಯವಿಟ್ಟು ಬನ್ನಿ. ಸೆಟಪ್ ಬನ್ನಿ, ಸೆಟಪ್. ನನಗೋಸ್ಕರ ಕೇಕ್ ಮಾಡಿದ್ದಾರೆ. ಉಳಿದಿತ್ತು ಹೆಸರು ಬರ್ದಿದ್ದಾರೆ ಅಷ್ಟೇ. ನಿಜ ಹೇಳ್ತೀನಿ, ಇಲ್ಲಿವರೆಗೂ ನಾವು ಮಾಡಿದ್ದು ತಮಾಷೆಗಾಗಿ. ಆದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಮುಂದಿನ ವಾರದಿಂದ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅವಾರ್ಡ್ ಇರುತ್ತೆ. ಇದು ಸೀರಿಯಸ್ ಆಗಿರುತ್ತೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸದ್ಯಕ್ಕೆ ಲೆಟ್ಸ್ ಸೆಲೆಬ್ರೇಟ್ ದಿಸ್ ಟೈಮ್. ಕಂಗ್ರಾಚುಲೇಷನ್. ಎಸ್, ಇದೇ ಖುಷಿನಲ್ಲಿ ಈ 2 ದಿನದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅನ್ನ ನಾವಿಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ. ಮತ್ತೆ ಸಿಗ್ತೀವಿ ಮುಂದಿನ ವಾರ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾವಡೆ ಮಿಸ್ ಮಾಡ್ಕೊಳ್ಳಿ. ಲವ್ ಯು, ಬಾಯ್.